ನಾವು ಪ್ರತಿಯೊಂದು ಕೆಲಸ ಸುಲಭವಾಗಿ ಮಾಡ್ಬೋದು. ತ್ಯಾಗ ಅನ್ನೋದು ಭಾಳ ಇರ್ತದೆ. ಸ್ವಾರ್ಥತೆ ಏನೋ ಯಾವುದು ಇರ್ತದೋ ಇದು ನಂದು ಅನ್ನೋಕ್ಕಿಂತಲೂ ಇದು ನಮ್ಮದು ಅಂತ ಅನ್ಬೇಕಾಗ್ತದೆ. ಅಹಂ, ನೀ, ಈಗೋ, ನಂದು, ನಾನು, ಇವ್ ನಾ ಹೇಳ್ದಂಗಾಗಿಲ್ಲ. ನಾನು ದಿಸ್ ಇಸ್ ವೆರಿ ರಾಂಗ್. ನಮ್ಮ ದೊಡ್ಡಪ್ಪರ್ಲಿಂದ ನಾವು ಕಲ್ತಿರೋದು ಫಸ್ಟ್ ರೆಸ್ಪೆಕ್ಟ್, ನಮ್ಮ ಅಪ್ಪರ್ಲಿಂದ ಕಲ್ತಿರೋದು ನನ್ನ ಕೇರು, ಚಿಕ್ಕಪ್ಪರ್ಲಿಂದ ಕಲ್ತಿರೋದು ಲವ್. ಫ್ಯಾಮಿಲಿ ಬಿಟ್ಟು ಬೇರೆ ಸಂತೋಷ ಏನು ಇರಲ್ಲ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನಿವತ್ತೊಂದು ಅದ್ಭುತವಾದ ಕತೆ ಹೇಳೋದು ತಮ್ಮ ಎದುರಿಗೆ ಭಾಳ ಖುಷಿಯಾಗುತ್ತೆ. ಆ ಕತೆ ಏನಂತ ಹೇಳಿದರೆ, ಪುರುಷೋತ್ತಮ್ ಮಾಡಿಕರ್ ಅಂತ ಹೇಳಿ ಈ ಹೆಸರು ನೀವು ಸುಮಾರು ಕೇಳಿರ್ತೀರಿ. ಆಯಿಲ್ ದೊಡ್ಡ ಬಿಸ್ನೆಸ್ ಇದೆ, ಎಣ್ಣೆಗಾಣದ ಬಿಸ್ನೆಸ್ ಇದೆ ಅವ್ರದ್ದು. ನಾನು ಆ ಕತೆ ಆಮೇಲೆ ಹೇಳ್ತೀನಿ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಅವ್ರದ್ದು ಕೂಡು ಕುಟುಂಬ ಇದೆ. ಆ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ. ಅದರ ಹಿರಿಯರಾದ ಪುರುಷೋತ್ತಮ್ ಮಾಡಿಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಕೂಡು ಕುಟುಂಬ ಅಂದರೆ ಹೇಗಿರುತ್ತೆ ಅದ್ರ ಕಲ್ಪನೆ ನಾವು ಇತ್ತಿತ್ತಲಾಗಿ ಕಳ್ಕೊತಾ ಇದ್ದೀವಿ. ಇವತ್ತಿನ ಪೀಳಿಗೆಗೆ ಅದನ್ನು ಪರಿಚಯ ಮಾಡೋದಕ್ಕೆ ನನಗಂತೂ ಭಾಳ ಖುಷಿ ಇದೆ. ಬನ್ನಿ ಮನೆ ಹಿರಿಯರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಪುರುಷೋತ್ತಮ್ ಮಾಡಿಕರ್, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಕಳಕಳೆ ಇದೆ. ಎಷ್ಟು ಸರ್ ವಯಸ್ಸಿದೆ? ನನಗೀಗ 64. 64. ತೇಜಸ್ಸು. ಏನು ನೀವು ಯೋಗ ವ್ಯಾಯಾಮ ಎಲ್ಲ ಇದೆ. ಹಾಂ, ಎಲ್ಲ ಇದೆ. ಹಬ್ಬ. ಹಾಂ, ಈಗ ನಾವು ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದೀವಿ. ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ಸರ್? ಇದು ಮಾಡಿಕರ್ ಫಾರ್ಮ್ ಹೌಸ್ ಅಂತ. ಹಾಂ, ಇದು ನಂದೊಂದು ಕನಸಿನ ಒಂದು ಮನೆ. ಕನಸಿನ ಮನೆ. ಎಲ್ಲರೂ ಒಂದು 5 ಗುಂಟೆ ಜಾಗನೋ ಅದರೊಳಗಿರ್ತಾರೆ. ನಾವು ನನ್ನ ಬ್ರದರ್ ಜೊತೆಗೆ ಮಾತಾಡಿದೆ, ನೋಡಪ್ಪ ಮನೆ ಕಟ್ಟಿದ್ರೆ ಎಲ್ಲರೂ ಒಂದು ಇಂಡಿವಿಜುವಲ್ ಆಗಿ ಒಂದು ಮನೆ ಕಟ್ಟಿದ್ರೆ ಒಂದೊಂದು ಮನೆ ಕಟ್ತೀವಿ, ನಾವೆಲ್ಲ ಒಟ್ಟಿಗಿದ್ರೆ ಒಂದು ಬಂಗ್ಲೆ ಕಟ್ಬೋದು. ಸೊ ಆ ಕಾನ್ಸೆಪ್ಟನ್ನು ನೀವು ಎಲ್ಲ ನನಗೆ ಕೋಆಪ್ರೇಟ್ ಮಾಡಿದರೆ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಆ ನಿಮಿತ್ತಲಿಂದ ಇವತ್ತಿಗೂ ಕೂಡ ನಾವು ಒಟ್ಟಿಗಿದ್ದೀವಿ. ಎಲ್ಲರೂ ಒಂದೇ ಮನೆಯಲ್ಲಿ ಒಂದು ಮಾದರಿಯಾಗಿದ್ದೀವಿ. ಅದ್ಭುತ ಸರ್, ನನಗೆ ಭಾಳ ಖುಷಿ ಈ ಮಾತು ಕೇಳಿ. ಸರ್, ಎಲ್ಲ ಬೆರಳೆಣಿಕೆ ಅಷ್ಟೇ ಉಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ಆಮಿಷಗಳು, ಇನ್ನೇನೋ ಆಸೆಗಳು ನಮ್ಮನ್ನು ತುಂಬ ದೂರ ಮಾಡ್ತಿರುವಂಥ ಕಾಲದಲ್ಲಿ ನೀವು ಒಟ್ಟಿಗೆ ಇರುವಂಥದ್ದು ಭಾಳ ಖುಷಿ ವಿಚಾರ. ಬನ್ನಿ, ನಿಮ್ಮ ಮನೆ ನೋಡ್ತಾ ಮಾತಾಡ್ತಾ ಹೋಗೋಣ. ಎಷ್ಟು ವಿಸ್ತಾರದಲ್ಲಿದೆ ಸರ್ ಇದು ಮನೆ? ಇದು 5,500 ಸ್ಕ್ವೇರ್ ಫೀಟ್ ಇದೆ. 5,500 ಸ್ಕ್ವೇರ್ ಫೀಟ್ ಇದೆ. ಓಕೆ. ಎಷ್ಟು ವರ್ಷ ಆಯಿತು ಸರ್ ಈ ಮನೆ? ಇದು 18 ವರ್ಷ ಆಯ್ತು. ಈಗ 18 ವರ್ಷ ಆಯಿತು. ಓಕೆ. ಹಾಂ, ಸೂಪರ್. ಹಾಂ, ಇದು ಒಂದು ಸರಿ ಕೇರಳಕ್ಕೆ ಹೋಗಿದ್ದೆ. ಕೇರಳಕ್ಕೆ ಹೋದ್ಮೇಲೆ ಅಲ್ಲಿ ಈ ಥರ ನೋಡಿ ನಾನು ಇನ್ಸ್ಪೈರ್ ಆದೆ, ಯಾಕೆ ನಾನು ಈ ಥರ ಮಾಡಬಾರ್ದು ಅಂತ. ಬಂದುಬಿಟ್ಟು ಈ ಥರ ನೋಡಿದ್ಮೇಲೆ ಎಲ್ಲರಿಗೂ ಈಗ ಅನ್ನಿಸ್ತದೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಈ ಡಿಸೈನ್ ಇದು ಅದೇ ಕೇರಳ ಮಾಡೆಲ್ ನೀವೇ ಮಾಡಿದ್ದೀರಿ? ಹೌದು. ನಾವು ಹೌದಾ? ಓ, ಇದಕ್ಕೆ ಇಂಜಿನಿಯರ್ ನೀವೇ? ಹೌದು. ನನಗೆ ಯಾವ ಥರ, ನಾನು ಇಂಜಿನಿಯರ್ ಹೇಳಿದೆ, ಇಲ್ಲ ನನಗೆ ಈ ಥರ ಬೇಕು. ನಾನು ಅಲ್ಲಿಂದ ಕೆಲವೊಂದು ಬುಕ್ಗಳನ್ನು ತೊಗೊಂಬಂದಿದ್ದೆ. ಆ ಬುಕ್ಗಳನ್ನು ನೋಡಿ ಕಲಿತು ಈ ಥರ. ಅದ್ಭುತ. ಓಕೆ. ಓ, ವಿಶಾಲವಾದ ಪ್ರಾಂಗಣ ಇದೆ. ಇಲ್ಲಿ ಯಾವುದೇ ಜಾಗದ ಕೊರತೆ ಇದ್ದಿದ್ದಿಲ್ಲಲ್ಲ. ಈಗ ನಾವು ಅಲ್ಲಿ ಮಾರ್ಕೆಟ್ದೊಳಗೆ ಮಾಡ್ಬೇಕಂತಂದ್ರೆ 30-40 ಗುಂಟೆ ಲೆಕ್ಕದಾಗ ಇಲ್ಲಿ 20-30 ಬಂದವ್ರಿ. ಇಲ್ಲಿ ಆ ಸಮಸ್ಯೆ ಇದ್ದಿದ್ದಿಲ್ಲಲ್ಲ. ಹೀಗಾಗಿ ವಿಶಾಲವಾಗಿ ಎಲ್ಲ ಬೆಡ್ರೂಮ್ಸ್ಗಳನ್ನು ವಿಶಾಲವಾಗಿರ್ಬೋದು. ಎಲ್ಲನೂ ಯಾವುದೇ ಜಗದ ಕೊರತೆ ಇದ್ದಿದ್ದಿಲ್ಲ. ಹೀಗಾಗಿ ಎಚ್ಚೆತ್ತವಾಗಿ ಜಾಗದ್ದು ಕೊರತೆ ಇರಲಿಲ್ಲ, ಮನಸ್ಸುಗಳಿಗೂ ಕೊರತೆ ಇರಲಿಲ್ಲ. ಮನಸ್ಸುಗಳು ವಿಶಾಲ ಆಗಿ ಇರ್ಬೇಕು ಯಾವತ್ತೂ ಕೂಡ. ಮನೆ ಚಿಕ್ಕದಾಗಿದ್ರು ಅಂತ ಹೇಳ್ತಾರೆ, ಇಲ್ಲಿ ಎರಡೂ ದೊಡ್ಡದಾಗಿದೆ. ನಿಜ. ಓಕೆ ಸರ್, ಇವರು ನನ್ನ ಎರಡನೇ ಬ್ರದರ್ ದತ್ತಾತ್ರೇಯ ಮಾಡಿಕರ್ ಅಂತ. ಬನ್ನಿ ಸರ್. ದತ್ತಾತ್ರೇಯ ಹನುಮಂತರಾವ್ ಮಾಡಿಕರ್. ಹಾಂ. ಒಟ್ಟು ಎಷ್ಟು ಜನ ಮಕ್ಕಳು ಸರ್? ನನಗೆ 3 ಜನ. ನಿಮ್ಮ ಹಿರಿಯರು ಅಣ್ಣ ತಮ್ಮಗಳು? ಅಲ್ಲ, ಒಟ್ಟು ನಾವು 3 ಜನ. 3 ಜನ ಬ್ರದರ್ಸು. ನನಗೆ 3 ಜನ ಮಕ್ಕಳು. ನನಗೆ ಒಂದು ಗಂಡು ಮಗ, ಒಂದು ಹೆಣ್ಣು ಮಗು. ಓಕೆ. ಏನು ಮಾಡ್ತೀವಿ ನೀವು? ನಾವು ರೆಡಿಮೇಡ್ ಗಾರ್ಮೆಂಟ್ಸ್ ಅಂಗಡಿ. ಹೌದಾ? ಹೇಳಿ, ಒಟ್ಟು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ವಿ. ಅಣ್ಣ ತಮ್ಮ ಜೊತೆಗಿದ್ದೀರಿ, ಬಹಳ ಸುಂದರವಾದ ವಿಷಯ ಇದು. ಏನು ಹೇಳ್ತೀರಿ ಸರ್? ಎಲ್ಲ ಸಕಲ ಸೌಖ್ಯ ಅದ ರೀ ಸರ್. ಅಣ್ಣ ನೀವು ಒಟ್ಟಿಗೆ ಸೇರಿ ಡಿಸಿಷನ್ ತಗೋಬೇಕಾದ್ರೆ ಮಾತಾಡ್ಬೇಕಾದ್ರೆ ಏನಾದರೂ ಅವ್ರಿಗೆ ಮೊದಲೇ ಅವ್ರಿಗೆ ಹೇಳಿ ಮುಂದಿನ ಕೆಲಸ ಮಾಡೋದು. ಅದಕ್ಕಿಂತ ಮೊದಲು ಅವರು ನಮ್ಮ ತಂದೆಯವ್ರಿಗೆ ಹೇಳ್ತಾರೆ, ಹಂಗೆ ಪರಂಪರೆ ಮಾಡ್ತೀವಿ. ಓಕೆ. ಸೊ ನಿಮ್ಮ ತಂದೆಯವ್ರಿಗೆ ಬುನಾದಿ ಕೊಟ್ಟಿರುವಂಥದ್ದು ನಿಮಗೆ? ಎಸ್. ಅಲ್ವಾ? ಎಲ್ಲ ನಮ್ಮ ಪೂರ್ವಜರದಲ್ರಿ. ಆಶೀರ್ವಾದ.
ಇವರು ರಾಜು ಅಂತ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ರಾಜು ಮಾಡಿಕರ್ ಅಂತ. ರಾಜು ಮಾಡಿಕರ್ ಅವರು. ನೀವು ಮಧ್ಯದವರ? ಇಲ್ಲ, ನಾ ಮಧ್ಯನವರು. ಹಾ, ಇವರು ಮೊದಲನೇವರು, ಇವರು ಎರಡನೇವರು. ದೊಡ್ಡವರು, ಎರಡನೇದವರು, ಈ ಚಿಕ್ಕವರು. ಓಕೆ, ಹೇಳಿ ಸರ್ ತಮ್ಮದೊಂದು ಅಭಿಪ್ರಾಯ. ಇಲ್ಲ, ನಮ್ಮದು ಎಲ್ಲ ದೊಡ್ಡ ಕುಟುಂಬ ಪರಿವಾರ. ಹೀಗಾಗಿ ನಮ್ಮ ತಾಯಿ ನಮಗೆಲ್ಲ ಪ್ರೇರಣೆ. ಆದ ನೆಕ್ಸ್ಟ್ ನಮ್ಮ ದೊಡ್ಡ ಬ್ರದರ್ ನಮ್ದು ಪ್ರೇರಣೆ. ಅವರೇ ನಮ್ಮ ಹೀರೋ, ಅವರೇ ನಮ್ಮ ಬಾಸು. ನನಗೆ ಅವರೇ ನನ್ನ ಹೀರೋ, ನನಗೆ ಅವರೇ ನನ್ನ ಬಾಸು, ನಮ್ಮ ಕುಟುಂಬಕ್ಕೆ ಅವರೇ ಬಾಸು. ಎಷ್ಟು ಚಂದ ಬರೋ ಮಾತಲ್ಲಿ ಹೇಳಿದ್ರಪ್ಪ, ಭಾಳ ಮಸ್ತ್ ಐತಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ನಮ್ಮ ಸಂಸಾರ ಆನಂದ ಸಾಗರ. ಹಾಗೆ ಸರ್, ಈಗ ಒಟ್ಟು ಕುಟುಂಬ ಮರೆಯಾಗ್ತಿರೋ ಕಾಲದಲ್ಲಿ ನೀವು ಆಧಾರ ಸ್ತಂಭಗಳನ್ನು ಕಣ್ಣಿಗೆ ಕಾಣಿಸ್ತಾ ಇದ್ದೀರಿ. ಹಾಗೆ ಬನ್ನಿ 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 ಬನ್ನಿ. ಹಾ, ಓಕೆ. ಇವರು ನಮ್ಮ ಧರ್ಮಪತ್ನಿ. ಓಕೆ. ಹಾ, ನಮಸ್ತೆ ಅಮ್ಮ. ನಮಸ್ತೆ. ಬಹಳ ಮುಖ್ಯವಾಗಿ ನೀವು ಮಾತಾಡುವಂತ ಕಾಲ, ಹೇಳಿ. ಏನಿಲ್ಲ ಸರ್, ನಾವೆಲ್ಲ ತುಂಬಾ ಸಂತೋಷದಿಂದ ಇದ್ದೀವಿ, ಒಟ್ಟಿಗೆ ಇದ್ದೀವಿ. ಎಲ್ಲ ತುಂಬಾ ನಮ್ಮ ಅಕ್ಕ ಮತ್ತೆ ನಮ್ಮ ಭಾವನವರು ಎಲ್ಲ ಫುಲ್ ಫ್ಯಾಮಿಲಿ ನೋಡ್ಕೊಂತಾರೆ. ಅವ್ರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೇವೆ. ತುಂಬಾ ಸಂತೋಷ ಆಗುತ್ತೆ. ನಮ್ಮ ಮಕ್ಕಳು ಅದು ಎಲ್ಲರೂ ತುಂಬಾ ಸಂತೋಷದಿಂದ ಇರ್ತಾರೆ. ನಮ್ಮನ್ನು ಬಿಟ್ಟು ಅವರು ಹೆಚ್ಚಾಗಿ ತಂದೆ ತಾಯಿ, ನಮ್ಮಲ್ಲಿ ತಂದೆ ತಾಯಿ ಹೀಗೆ ಬಿಟ್ಟು ಇರೋದು ಮಕ್ಕಳು ಇರೋದಿಲ್ಲ. ಆದ್ರೆ ನಮ್ಮನ್ನು ಬಿಟ್ಟು ನಮ್ಮ ಮಕ್ಕಳು ಇರ್ತಾರೆ ಅವ್ರ ಹತ್ರ. ಸಣ್ಣ ಮಗು ಸಹಿತ ಇರುತ್ತೆ, ನಮ್ಮನ್ನ ನೆನ್ಸಲ್ಲ, ಮಮ್ಮಿ ಅಂತ ನೆನ್ಸಲ್ಲ. ಆ ರೀತಿ ಇದನ್ನ ಇದೆ. ಕುಟುಂಬದಲ್ಲಿ ಯಾರಿದ್ರು ಅವ್ರು ಇದನ್ನ ಮಾಡ್ತಾರೆ. ಅದು ನಮ್ಗೆ ತುಂಬಾ ಇದೆ. ಯಾವಾಗ್ಲೂ ಒಂದ್ ಮನೆ ಸುಭದ್ರವಾಗಿರ್ಬೇಕಾದ್ರೆ ಅಡಿಗೆ ಮನೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ಅಲ್ಲಿ ಕರೆಕ್ಟ್ ಆಗಿದ್ರೆ, ಅಲ್ಲಿ ಹೆಣ್ಮಕ್ಳು ಕರೆಕ್ಟ್ ಆಗಿದ್ರೆ, ಅವ್ರ ಮನ್ಸುಗಳು ಕರೆಕ್ಟ್ ಆಗಿದ್ರೆ ಎಂತದ್ದಾದ್ರೂ ತೂಗಿಸ್ಬೋದು ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ನಮ್ ದೊಡ್ಡಕ್ಕರ ಇದ್ದಾರೆ, ಅವರು ತುಂಬಾ ನಮ್ಮನ್ನೆಲ್ಲ ತುಂಬಾ ತಾಯಿ ಅತ್ತೆ ಎಲ್ಲ ಪ್ರೀತಿ, ಅಕ್ಕರ ಪ್ರೀತಿನೂ ಅವ್ರು ನಮ್ಮನ್ನ ತೋರಿಸ್ತಾರೆ. ಅದರಿಂದ ನಮ್ ಈ ಕುಟುಂಬ ಒಂದು ಶಾಶ್ವತವಾಗಿ ಭದ್ರವಾಗಿ ನಿಂತಿದೆ ಅಂತ ಹೇಳ್ತೀನಿ. ಈಗ ನಿಮ್ಮ ಪೀಳಿಗೆಗೆ ಅವ್ರಿಗೆ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ, ಒಂದೇ ತಲೆಮಾರು ಅಂತ ಹೇಳ್ಬೋದು. ಇತ್ತಿತ್ತಲಾಗಿ ನಿಮ್ಮ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ಅವ್ರ ಮೆಂಟಾಲಿಟಿ ಹೇಗಿದೆ? ಇಲ್ಲ ಸರ್, ನಾವು ಕೂಡಿ ಬೆಳೆದಿದೀವಲ್ಲ ಚಿಕ್ಕಂದಿಂದನೂ, ಅವರು ನಮ್ಮಲ್ಲೇ ಇದ್ದಾರಲ್ಲ, ಮಕ್ಕಳೆಲ್ಲ ನಮ್ಮಲ್ಲೇ. ಸೊ ಅವರು ತಮ್ಮ ಗಂಡನ ಮನೆಗೆ ಹೋದ್ರು ಅವರು ಅಲ್ಲಿ ರೈತ ನಮ್ಮ ಇದರ ಗತೆನೇ ಇದ್ದಾರೆ. ಅವರು ಅವ್ರೇನು ಈ ರೀತಿ ಇದನ್ ಮಾಡಲ್ಲ. ಅದಕ್ಕೆ ನಾವು ಯಾರು ನಮ್ಮ ಹೆಣ್ಮಕ್ಳನ್ನ ಕೊಟ್ಟಿದ್ದೇವಲ್ಲ, ಅವ್ರು ಬೀಗ್ರ ನಮ್ಗೆ ಅಂತಾರೆ, ನಿಮ್ಮ ಕುಟುಂಬದಿಂದ ಬಂದಿದ್ದ ಹೆಣ್ಮಕ್ಳು ನಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಾರೆ ಅವರು. ಈಗಂತೂ ಈಗ ಸೊಸೆ ತರ ಮುಂದೆ ಮೋಸ್ಟ್ಲಿ ಈ ದೊಡ್ಡ ಕುಟುಂಬ ನೋಡಿ ಅವ್ರ ಅಭಿಪ್ರಾಯ ಏನಿರುತ್ತೆ? ನಮಗಂತೂ ಅದು ಪ್ರಾಬ್ಲಮ್ ಆಗಿಲ್ಲ ಸರ್. ಅವರು ನಮ್ಮ ಸೊಸೆಂದ್ರು ತುಂಬಾ ಒಳ್ಳೆಯವರಿದ್ದಾರೆ, ಅವರು ಹೊಂದ್ಕೊಂಡು ಹೋಗಿದ್ದಾರೆ. ನಮ್ ಮತ್ ಬೀಗರು ಸಹಿತ ತುಂಬಾ ಇದನ್ನಿದ್ದಾರೆ, ಖುಷಿ ಪಡ್ತಾರೆ ಅವರು ಸಹಿತ. ನಮಗೆ 3 ಮಂದಿ ಹಳೆಯಂದ್ರ ಇದಾರಲ್ರಿ. ಒಬ್ರು ಮುಂಬೈದವರು, ಧಾರವಾಡದವರು, ಒಂದು ಮೈಸೂರದವರು. 3 ಮಂದಿ ಹಳೆಯಂದ್ರು ಚೆನ್ನಾಗಿ ಸಿಕ್ಕಿದ್ದಾರೆ. ಎಲ್ಲ ಕುಟುಂಬದವರು ಎಲ್ಲ ಮಕ್ಕಳು ಇದನ್ನಿದೆ. ಅವ್ರಿಗೂ ಸಹಿತ ಇಬ್ಬರೇ ಇರೋದು ಇದನ್ನಿಲ್ಲ, ಯಾಕಂದ್ರೆ ಕೂಡಿ ಬೆಳೆದಿದ್ದಾರಲ್ಲ ಮಕ್ಕಳು. ಸೊ ನಾವು ಕೂಡಿ ಇರ್ಬೇಕಂತಾನೆ ಅವ್ರಿಗೆ ಆಸೆ ಇದೆ. ಈ ವಿಷಯದಲ್ಲಿ ಏನಾಗಿದೆ, ನಮ್ಮಲ್ಲಿ ಈ ಹಳೆಯಂದ್ರಿಗೆ ಹುಡುಕ್ಲಿಕ್ಕೆ ನಮ್ಗೇನು ತೊಂದರೆ ಆಗಿಲ್ಲ. ಯಾರೋ ಒಂದೇ ಸತಿ ಬಂದ ತಕ್ಷಣನೇ ಒಂದೇ ಇದಕ್ಕೆ ನಮ್ಮಲ್ಲಿ ಎಲ್ಲ ಇದನ್ನಾಗ್ಬಿಟ್ಟಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೇನು ಯಾವ್ದು ತೊಂದರೆ ಆಗಿಲ್ಲ ಇವತ್ತು ಈ ಸಂಬಂಧ ಬೆಳೆಸೋದ್ರಲ್ಲಿ ವಿಶೇಷವಾಗಿ. ಖುಷಿ ಆಗಿದ್ದೆ. ಇವತ್ತು ಒಟ್ಟಿಗೆ ಕುತ್ಕೊಂಡು ನೀವೆಲ್ಲ ಇಡೀ ಮನೆಯವ್ರು ಕುತ್ಕೊಂಡು ಊಟ ಮಾಡೋದೇ ಒಂದು ದೊಡ್ಡ ಸಂಭ್ರಮ. ಅವ್ರನ್ನ ಇವ್ರಿಗೆ ಕಾಯೋದು, ಇವ್ರು ಅವ್ರನ್ನ ಕಾಯೋದು. ಅಮ್ಮ ಬನ್ನಿ. ಹಾ ಹೇಳಿ, ಈಗ ಬಹಳ ಇಂಪಾರ್ಟೆಂಟ್. ಇವರು ನಮ್ಮ ಧರ್ಮಪತ್ನಿ. ನನ್ನ ಹೆಸರು ಶೈಲಜಾ ಮಾಡಿಕರ್ ಅಂತ. ನಮ್ಮದು ಮೊದಲಿನ ತವ್ರ ಮನೆಯಲ್ಲೂ ಜಾಯಿಂಟ್ ಫ್ಯಾಮಿಲಿನೇ, ಅಲ್ಲೇನು 25 ಜನ ಕೂಡಿದ್ವಿ. ಹೀಗಾಗಿ ನಮ್ಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಬಹಳ ಇಷ್ಟ. ಎಲ್ಲರೂ ಕೂಡಿರಬೇಕು, ಕೂಡಿ ಬಾಳ್ಬೇಕು ಅನ್ನೋದೇ ಆಸೆ. ನಮ್ಮ ಅಜ್ಜಿಯಿಂದನೂ ಬಂದಿದ್ದದು. ಹೀಗಾಗಿ ಇಲ್ಲೇನು ನಮ್ಮ ಅತ್ತೆಯವರು ಹಾಗೆ ಇದ್ರು. ನಮಗೆ ಎಲ್ಲರೂ ಕೂಡ್ಕೊಳ್ಳೋದು. ಅವರು ನಮ್ಮ ಮನೆ ಮಂದಿಗೆ ಅಷ್ಟೇ ಅಲ್ಲ, ನಮ್ಮ ಓಣೆ ಮಂದಿಗೆ ಸಹಿತ ಬಹಳ ಪ್ರೀತಿ ಮಾಡ್ತಿದ್ರು. ಯಾರಾಗದ ಆರಾಮಿಲ್ಲ ದವಾಖಾನೆ ಕರ್ಕೊಂಡು ಹೋಗೋದು, ಇಂಥ ಎಲ್ಲ ಸೋಷಿಯಲ್ ವರ್ಕ್ ಬಹಳ ಮಾಡ್ತಿದ್ರು ಅತ್ತೆಯವರು. ಅವರಿಂದನೇ ನಮ್ಗೆ ಇದನ್ನೆಲ್ಲ ಅವ್ರ ಆಶೀರ್ವಾದದಿಂದ ನಮ್ಗೆ ಬಂದಿದೆ. ಅವರು ರಾತ್ರಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವಾಗ ಹಾಸ್ಪಿಟಲ್ ಕಡಿಮೆ ಇದ್ದು, ಯಾರಾದರೂ ಇದನ್ನತ್ತರ ಅವರು ರಾತ್ರಿ 12-2 ಗಂಟೆಗೆ ಇರಲಿ, ಅವ್ರು ಕರೆದ್ರೆ ಹೋಗಿ ಅವರು ಬಾಣೆತನ ಮಾಡಿ ಬರ್ತಿದ್ರು. ಅಷ್ಟು ಸೋಷಿಯಲ್ ವರ್ಕ್. ಆಮೇಲೆ ಯಾವುದೇ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ತಾಯಿಯವ್ರು ಕರ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಅವ್ರ ಕಡೆ ಆ ಥರ ಇದನ್ನಿತ್ತು, ಅವ್ರು ನಿಂತ್ಕೊಂಡು ಎಲ್ಲಾನು ಸಂಭಾಷಣೆ ಮಾಡುವಂಥ ಒಂದು ಶಕ್ತಿ ಇತ್ತು ಅವ್ರಿಗೆ. ಸರ್ ನಮಸ್ತೆ. ಹನುಮಂತರಾವ್ ಮಾಡಿಕರ್. ಹಾ ಹಾ ಹಾ
ಏನನ್ಸುತ್ತೆ ಕೂಡು ಕುಟುಂಬ ನಿಮ್ದು? ಆ? ಕೂಡು ಕುಟುಂಬ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದೀರಿ. ಹೌದು. ನಿಮ್ಮ ತಂದೆ ತಾಯಿ ಆ ನೆನಪುಗಳು ಹೇಗಿದೆ ನಿಮಗೆ? ಅವ್ರದ್ದು ಅಂತಂದ್ರೆ ಅವ್ರಿಗೆ 9 ಮಂದಿ ಅಂತಂದ್ರು. ನಾವು 9 ಮಂದಿ ಅಂತಂದ್ರು. 7 ಮಂದಿ ಅಕ್ಕಂಗಿಯರು. ಓ, ಅವಾಗ್ಲೇ ದೊಡ್ಡ ಕುಟುಂಬ ನಿಮ್ದು. ಅವಾಗ್ಲೂ ಹಂಗೆ ಜೀವನ ಮಾಡಿದವರು. ಏನ್ ಮಾಡ್ತಿದ್ರು ನಿಮ್ ತಂದೆ ತಾಯಿ? ಹೇಗೆ ಅಷ್ಟು ಜನ ಮಕ್ಕಳನ್ನ ಟೈಲರಿಂಗ್ ಮಾಡ್ತಿದ್ರು. ಅವರು ಟೈಲರಿಂಗ್ ಮಾಡ್ತಿದ್ರು, ನಾನು ಟೈಲರಿಂಗ್ ಮಾಡ್ತಿದ್ದೆ. ಮತ್ತು ಆಗಿನ ಜೀವನಕ್ಕೆ ಈಗ ನಿಮ್ಮ ಮಕ್ಕಳಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಭಾರಿ ಖುಷಿ ಅನ್ನಿಸ್ತದೆ. ಭಾರಿ ಖುಷಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಅದೇವಲ್ಲ, ಒಬ್ಬರಿಗೊಬ್ಬರು ಪ್ರೀತಿಲಿಂದ ಚಲೋ ಇದ್ದಾರೆ, ಚಲೋ ಮಾಡ್ತಾರೆ. ಮತ್ತು ಹೆಚ್ಚಿನ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತಂದ್ರೆ. ಹೂವಿನ ಪಕ್ಕಳಿಗತೆ ನೋಡ್ಕೋತಾರೆ. ಅಷ್ಟು ದುಡಿಮೆಯಲ್ಲೇನೆ ನೀವು ಮಕ್ಕಳನ್ನ ಚೆನ್ನಾಗಿ ಓದಿಸಿದಿರಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿ. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಮತ್ತು ಊರಿಗೆ ಬೇಕಾದವರು ಆಗಿದ್ದಾರೆ, ಸಮಾಜ ಸೇವೆ ಮಾಡ್ತಾರೆ. ಹೌದು, ಎಲ್ಲಾರ್ದು ಸೇವಾ ಮಾಡ್ತಾರೆ. ಎಲ್ಲಿ ನಿಂತ್ಕೊಂಡು ಧಾರವಾಡದಾಗ ನಿಮ್ಮ ಅಡ್ರೆಸ್ ಹೇಳಿದ್ರೆ ಸಾಕು, ಗೊತ್ತಿರಪ್ಪ ಅಂತಾರೆ. ಹೌದು. ಏನ್ ಅನ್ಸುತ್ತೆ ನಿಮ್ಗೆ? ಚಲೋ, ಭಾರಿ ಖುಷಿ ಅನ್ನಿಸ್ತದೆ. ಎರಡು ಹಿರಿಯ ಆಧಾರ ಸ್ತಂಭಗಳು ನೀವು. ಆಮೇಲೆ ಏನು ಬಂದರೂ ನಿಮ್ಮ ಹತ್ರ ಬರುತ್ತೆ ಮೊದಲು, ಇಲ್ಲಿ ಹೋಗೋದಕ್ಕಿಂತ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಹಾಗೆ ಎಲ್ಲವನ್ನು ನಿಭಾಯಿಸ್ತೀರಿ. ಎಂಥ ಮನಸ್ಥಿತಿ ಬೇಕು ಅವಾಗ ಅಂತ. ಹೌದು, ಎಲ್ಲರೂ ಏನು ಪ್ರಾಬ್ಲಮ್ ಹೇಳಿದ್ರು ಅವ್ರಿಗೆ ಏನು ಹೇಳೋದಿರ್ತದೆ ಅಷ್ಟೇ ಹೇಳ್ತೀನಿ ನಾ. ಇಲ್ಲಿಕ್ರೆ ನಾನೇ ಎಲ್ಲ ಇದು ಮಾಡ್ತಾ ಇರ್ತೀನಿ. ಅವ್ರಿಗೆ ಹೇಳೋ ಪ್ರಸಂಗ ಅವ್ರಿಗೆ ಬೇಜಾರು ಮಾಡೋಂಥ ಪ್ರಸಂಗ ಯಾವುದು ಬರ್ಲಾಕ್ ಕೊಡಲ್ಲ. ಯಾರನ್ನಲ್ಲಿ ವೈಮನಸ್ಸಿದ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಲ್ಲ. ಅಲ್ಲೆಲ್ಲೇ ನಿಭಾಯಿಸಿ, ಇಲ್ಲಪ್ಪ ಹಾಗಲ್ಲ, ಹೀಗಿರುತ್ತೆ ಹೇಳು, ಅದು ಒಳ್ಳೇದಕ್ಕಾಗತ್ತೆ ಹೇಳು ಅಂತ ಈ ಥರ ಎಲ್ಲರಿಗೂ ಸಂಭಾಳಿಸ್ತಾ ಇರ್ತೀನಿ. ಈ ಥರ ಆಗಿ ಮನೇಲಿ ಜಗಳ ಆಗಲ್ಲ. ಅಂದ್ರೆ ಇವ್ರ ಬಗ್ಗೆ ಅವ್ರಿಗೆ ಹೇಳಿದ್ರೆ ಜಗಳ ಆಗತ್ತೆ. ಅದು ಆಗ್ಬಾರ್ದು. ಈ ತರ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ದು ರೂಢಿ. ಮತ್ತೆ ಇದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದಾನೇ ನಾವು ಪ್ರತಿಯೊಂದು ಕೆಲಸ ಸುಲಭವಾಗಿ ಮಾಡ್ಬೋದು. ಈಗ ನಾ ಈಗ ಧೀಮಂತ ಪ್ರಶಸ್ತಿ ಪಡಿಬೇಕಂದ್ರೆ ನಮ್ಮ ಮನೆಯವರು 17 ಜನ ನಂಗೆ ಸಹಕಾರ ಮಾಡ್ತಾರೆ. ಏನ್ ಪ್ರಶಸ್ತಿ ಬಂತು ನಿಮ್ಗೆ? ಇಲ್ಲಿ ಬಂದಲ್ಲ ಧೀಮಂತ ಇದಂತ ಹೇಳಿ. ಧೀಮಂತ ಸನ್ಮಾನ. ಓಹೋ, ಯಾವ್ದಕ್ ಬಂತ್ರಿ ಇದು? ಕರ್ನಾಟಕ ರಾಜ್ಯೋತ್ಸವದಲ್ಲಿ ಹಿಡ್ಕೊಳ್ರಿ ಇದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧೀಮಂತ ಸನ್ಮಾನ. ನಾಗರಿಕರ ಪರವಾಗಿ ತಾವು ಸಹ 20 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನಾ ಯೋಗ ಯಾವ್ದು ಚಾರ್ಜ್ ತಗೊಲ್ಲ, ಸೋಷಿಯಲ್ ವರ್ಕ್ ಅಂತ ಮಾಡ್ತಾ ಇದ್ದೀನಿ. ಅದೆಲ್ಲ ಸೋಷಿಯಲ್ ವರ್ಕ್ ಅಂತ ಮಾಡ್ತಿದ್ದಕ್ಕೆ ಇದು ಸುಮಾರು ಮಹಿಳಾ ಮಂಡಳದಿಂದ ಇದಾವಲ್ಲ, ಅವರಿಗೆಲ್ಲ ಯೋಗಗಳನ್ನು ಕಲಿಸ್ತಾರೆ. ಒಂದು 15 ಯೋಗ ಕ್ಲಾಸ್ ಮಾಡಿದ್ದೀನಿ. ಎಲ್ಲ ಕಡೆ ಟೀಚರ್ಸ್ ರೆಡಿ ಮಾಡಿದ್ದೀನಿ. ಅವರೆಲ್ಲರೂ ಕ್ಲಾಸ್ ತಗೊಂತಾರೆ. ನಾ ಎಲ್ಲ ಕಡೆ ಒಂದೊಂದು ದಿನ ಹೋಗಿ ಬರ್ತಾ ಇರ್ತೀನಿ. ಈ ಥರ ಒಂದು ಸೇವೆ ನಾವು ಮಾಡಬೇಕಂದ್ರೆ, ನಾ ಏನಾರಿದ್ರೆ ಮನೆ ಬಿಟ್ಟು ಹೋದರೆ ನಮ್ಮ ಮನೆ ಮಂದಿ ಎಲ್ಲ ಅದು ನೋಡ್ಕೊತಾರೆ. ಅದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ನಾವಿಬ್ಬರೇ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಮ್ಮ ಮನ್ಯಾಗ ಕೂಡ ನಮ್ಮ ಮನೆಯವ್ರು ಯಾವ್ದಾರ ಊರಿಗೆ ಹೋದ್ರೆ, ಈಗ ನಾವು ಮನೆ ಬಿಟ್ಟು ಊರಿಗೆ ಹೋದ್ರು ನಮ್ಮ ಮನೆಯವ್ರ ಮಕ್ಕಳು ಉಪವಾಸ ಇರಲ್ಲ. ಅವ್ರಿಗೇನು ಫರಕ್ ಬೀಳಲ್ಲ. ಅಂದ್ರೆ ಊಟದ ಟೈಮಿಗೆ ಊಟ ಸಿಗುತ್ತೆ, ನಾಷ್ಟ ಟೈಮಿಗೆ ನಾಷ್ಟ ಸಿಗುತ್ತೆ, ಎಲ್ಲ ರೆಡಿ ಇರುತ್ತೆ ಯಾವಾಗಲೂ. ಹೀಗಾಗಿ ನಾವು ಎಲ್ಲಾನು ಊರು ಅಡ್ಡಾಡ್ಬೋದು. ನಾವು ಫಾರಿನ್ ಟೂರ್, ಭಾರತದ ಎಲ್ಲ ಮೂಲೆಗೆಲ್ಲ ನಾವು ಪ್ರವಾಸ ಮಾಡಿ ಬಂದಿದ್ದೀವಿ. ಯಾಕಂದ್ರೆ ಮನೆ ನಾವೇ ನೋಡ್ಬೇಕಂತಿಲ್ಲ, ಎಲ್ಲರೂ ನೋಡ್ಕೊತಾರೆ. ಈ ಥರ ನಾವು ಒಬ್ಬರೊಬ್ಬರಿಗೆ ಕೂಡು ಕುಟುಂಬ ಇರೋದ್ರಿಂದ ನಾವೆಲ್ಲ ಕೆಲಸನೂ ಚೆನ್ನಾಗಿ ಮಾಡ್ಬೋದು, ಹೆಚ್ಚಿಗೆ ಕೆಲಸ ಮಾಡ್ಬೋದು, ಸೋಷಿಯಲ್ ವರ್ಕು ಮಾಡ್ಬೋದು, ಮನೆಯೊಳಗೂ ನಾವು ಎಲ್ಲರ ಸಂತೋಷದಿಂದ ಇರ್ಬೋದು, ಏನಾರ ಸಾಧನೆ ಮಾಡ್ಬೋದು. ನಾವೇ ಇಬ್ಬರಿದ್ರೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಈ ಥರ ನಾವು ಕೂಡಿ ಇರೋದನ್ನೇ ನಮ್ಗೆ ಭಾಳ ಸಂತೋಷ ಕೊಟ್ಟಿದೆ. ತ್ಯಾಗ ಅನ್ನೋದು ಭಾಳ ಇರ್ತದೆ. ಸ್ವಾರ್ಥತೆ ಏನು ಯಾವುದು ಇರ್ತದೋ ಇದು ನಂದು ಅನ್ನೋಕ್ಕಿಂತ ಇದು ನಮ್ಮದು ಅಂತ ಅನ್ಬೇಕಾಗ್ತದೆ. ಹೀಗಾಗಿ ಅದರಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ಆಮೇಲೆ ಯಾವುದೇ ಚಿಕ್ಕದ ಒಂದು ತಪ್ಪುಗಳನ್ನಾದರೂ ಕೂಡ ಅದು ಮರ್ತು ಬಿಡಬೇಕಾಗ್ತದೆ. ಆಮೇಲೆ ಯಾವುದೇ ಚಿಕ್ಕದಿದ್ರು ಕೂಡ ಮರ್ತ ಮೇಲೆ ಆಮೇಲೆ ದೊಡ್ಡದು ಕೂಡ ಅದು ಎಲ್ಲ ಆಮೇಲೆ ಸಣ್ಣ ಪುಟ್ಟ ಇದ್ರೊಳಗೆ ಇರ್ತದೆ. ತ್ಯಾಗ ಅನ್ನೋದು ಭಾಳಷ್ಟು ಇರ್ತದೆ. ಹೀಗಾಗಿ ತ್ಯಾಗದಿಂದ ಫಲನೂ ಇರ್ತದೆ. ನೋಡ್ರಿ, ನಿಮ್ಮ ಸೊಸೆಯಂದ್ರನ್ನ ಪರಿಚಯ ಮಾಡಿಸಿ ಕೊಡಿ. ನಿಖಿತಾ, ಬರ್ರಿ ನೋಡ್ರಿ ಒಳಗೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಏನಾಗಬೇಕು ನೀವು? ನಾನು ರೇಖಾ ಮಾಡಿಕರ್, ಪುರುಷೋತ್ತಮ್ ಮಾಡಿಕರ್ ಅವ್ರ ಸಣ್ಣ ಸೊಸೆ ಆಗ್ಬೇಕು. ನಾನು ಸಣ್ಣ ಸೊಸೆ ಅಂದ್ರೆ ತಮ್ಮನ ಹೆಂಡತಿ ಆಗ್ಬೇಕು. ನಾನು LLB ಮುಗಿಸಿ ಅಡ್ವೊಕೇಟ್ ಅಂತ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಿ? ಹೌದು. ಓಕೆ.
ನಿಮ್ಮದು ಕುಟುಂಬದ ಫ್ಯಾಮಿಲಿನ ಅಥವಾ ಇಲ್ಲಿ ಬಂದ್ಮೇಲೆ ಈ ಕುಟುಂಬ ಸಿಕ್ಕಿದ್ದ? ಇಲ್ಲ, ಮದುವೆ ಆದ ಮೊದಲಿನ ದಿನ ನಂತರನೂ ನಾನು ಕುಟುಂಬ ಫ್ಯಾಮಿಲಿನಲ್ಲೇ ಇರೋದು. ಈಗ ಮದುವೆ ಆಗಿ 23 ವರ್ಷ ಆಯಿತು. ಇನ್ನೂವರೆಗೆ ಏನು ಡೇ 1 ಏನು ವಾತಾವರಣ ಇತ್ತಲ್ಲ ಅದೇ ಕಂಟಿನ್ಯೂ ಆಗ್ತಾ ಬಂತು. ಫ್ಯಾಮಿಲಿ ದೊಡ್ಡ ಆಗ್ತಾ ಬಂತು. ಅಷ್ಟೇ ಪ್ರೀತಿನೂ ಅದೇ ರೀತಿ ಬೆಳ್ಕೊಳ್ತಾ ಬಂದಿದೆ. ಇವತ್ತುವರೆಗೆ ಅದು ಏನು ನಾವು ಅನ್ಕೊಂಡಿದ್ವಿ, ಸಂತೋಷ ಮನೆ ಬರಬೇಕು ನಮಗೆ ಅನ್ಕೊಂಡಿದ್ದು ಮನೆ ಥರನೇ ಮನೆ ಸಿಕ್ಕಿದೆ. ತುಂಬ ಸಂತೋಷ ಆಗತ್ತೆ. ಈ ಸಂತೋಷ ಅಂದರೆ ಏನು ನಿಮ್ಮ ಇದರಲ್ಲಿ? ಸಂತೋಷ ಅಂದರೆ ಒಂದು ಒಗ್ಗಟ್ಟು ಮನೇಲಿ ಇದ್ದು ಪ್ರತಿದಿನ ಎದ್ದು ಕೂಡ್ಲೇ ನಾವು ಯಾವ ಜನರ ಜೊತೆ ನಾವು ಸಹವಾಸದಲ್ಲಿ ಇರ್ತೀವೋ ಆ ಏನು ವಾತಾವರಣ ಒಂದು ನಮಗೆ ಸಂತೋಷ ಅಂತ ಕೊಡತ್ತಲ್ಲ, ಅದಕ್ಕೆ ನಾನು ಸಂತೋಷ ಅಂತ ಹೇಳ್ತೀನಿ. ಫ್ಯಾಮಿಲಿ ಬಿಟ್ಟು ಬೇರೆ ಸಂತೋಷ ಏನೂ ಇರಲ್ಲ ಸರ್. ಏನೂ ಇರಲ್ಲ. ಇಲ್ಲ. ಯಾಕೆ ಮತ್ತೆ ಹರಿದು ಹಂಚಿ ಹೋಗ್ತಾ ಇದೆ? ಏನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀವ ಅಥವಾ ನಾನು ಅನ್ನೋದನ್ನ ಗೆಲ್ಲಕ್ಕೆ ಹೋಗಿ ಹಂಗೆ ಆಗ್ತಾ ಇದೆಯಾ? ಯಾಕೆ ಅನಿಸುತ್ತೆ? ಇಲ್ಲ, ಇದರಲ್ಲಿ ನಾವು ನಮ್ಮದು ಸ್ವಂತ ಒಂದು ಕಾಂಪ್ರಮೈಸ್ ಅಂತ ಒಂದು ಇರುತ್ತೆ. ಅದು ಬರುತ್ತೆ ಅಪ್ ಆ್ಯಂಡ್ ಡೌನ್ ಲೈಫಲ್ಲಿ. ಎಲ್ಲ ಮನೆ ಕೂಡ ಎಲ್ಲ ಸಿಚುವೇಶನ್ಸ್ ಬರ್ತಾ ಇರ್ತವೆ. ಆದರೆ ಒಂದಕ್ಕೊಂದು ಹೊಂದಿಸ್ಕೊಂಡು ಫ್ರೀಲಿ ಆಗಿ ನಾವು ಏನು ಕಮ್ಯುನಿಕೇಷನ್ಸ್ ಮಾಡಿಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಹೋಗ್ತೀವಿ, ಅದೇ ಸರಿ ಅನಿಸುತ್ತೆ. ನೀವು ಮಾತಾಡಲಾರ್ದೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮನೆಯಲ್ಲಿ ಆ ಥರ ನಮ್ಮ ಮನೇಲಿ ಏನೂ ಇಲ್ಲ. ಏನಿದ್ರು ಬೆಳಿಗ್ಗೆ ನಮ್ಮ ಕಿಚನ್ನಲ್ಲಿ ಓಪನ್ ಆಗಿ ನಮ್ಮದು ಏನಿದೆ ನಾವು ಡಿಸ್ಕಸ್ ಮಾಡ್ತೀವಿ. ಒಬ್ರದ್ದು ಎಲ್ಲರದ್ದು ಏನು ನಡೆದಿದೆ ಒಬ್ಬರು ಜೀವನದಲ್ಲಿ, ನನಗೇನು ಪ್ರಾಬ್ಲಮ್ಸ್ ಇದೆ ಅವರು ವಿ ಡಿಸ್ಕಸ್. ಈಗ ಇವರು ನನಗೆ ತಾಯಿ ಥರ, ನಾನು ದೊಡ್ಡ ಕೋರ್ಸ್ ಸಿಸ್ಟರ್ ಅಂತ ನಾನು ಅನ್ಕೊಳ್ಳಲ್ಲ. ಏನಿದ್ರು ನಾವು ಒಬ್ರಿಗೊಬ್ರು ಹೇಳ್ಕೊಂಡು ಮಾತಾಡಿಕೊಂಡು ನಮ್ಮ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡ್ಕೊತೀವಿ. ಸೊ ಏನಿದಾನ ಒಬ್ರಿಗೊಬ್ರು ನಾವು ಏನು ಮೈಂಡ್ಸೆಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದರಿಂದಾನೇ ಮನೆ ಮುಂದೆ ಹೋಗೋದು ಅಂತ ನನ್ಗನ್ಸುತ್ತೆ. ಯಾವುದನ್ನು ಮನೆ ಗಂಡ್ಮಕ್ಳವ್ರಿಗೆ ತಗೊಂಡು ಹೋಗದೆ ನಿಮ್ಮದಿಂದ ಅಲ್ಲೆಲ್ಲೇ ಸಾಲ ಮಾಡ್ಕೊಂಡು ಮುಂದಕ್ಕೆ ಹೋಗುವಂಥದ್ದೇ ಜೀವನ ಅಂತ ಹೇಳ್ತೀವಿ. ನಮ್ಮ ಮನಸ್ಸಲ್ಲಿ ಏನಿದ್ರು ನಾವು ಓಪನ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಆ ಥರ ಒಂದು ಸಿಚುವೇಶನ್ ಇಟ್ಕೊಂಡು ಕೊರಗೋದೇನು ಬೇಕಿಲ್ಲ. ಅಲ್ಲಿ ಹೇಳ್ಬಿಡೋದೆ. ಹೌದು, ತಕ್ಷಣ ಅಲ್ಲಿದಲ್ಲೇ ಸಾಲ್ವ್ ಮಾಡ್ತೀವಿ. ಅದನ್ನ ಇಟ್ಕೊಂಡು ನಾವು ಅದನ್ನೇ ಮುಂದೆ ತಗೊಂಡು ಹೋಗಲ್ಲ. ಏನಾದರೂ ತಪ್ಪಾಯಿತು, ನನ್ನ ಕಡೆಯಿಂದ ತಪ್ಪಾದ ನಾವು ಹೇಳ್ಕೊಂಡು ಒಬ್ರಿಗೊಬ್ರು ಅದನ್ನ ಗ್ರಜ್ ಇಟ್ಕೊಂಡು ಮತ್ತೆ ಅದು ಮುಂದುವರ್ಸಲ್ಲ. ಆದ ಕಾರಣ ಇಷ್ಟು ವರ್ಷ ಇಲ್ಲಿ ಇರೋದು. ಆಮೇಲೆ ಹೆಂಗೆ ಈಗ ಸೊಸೆ ಬಂದು ನಾನಾಯಿತು, ತುಂಬ ವರ್ಷ ಆದಮೇಲೆ ಸೊಸೆ ಎಲ್ಲ ಬಂದರು. ಈ ಮನೆ ಹೆಂಗೆ ಅಂದರೆ ಯಾರು ಹೊರಗಡೆಯಿಂದ ಯಾರು ಬರ್ತಾರೋ ನಮ್ಮಲ್ಲಿ ನಮ್ಮ ಮನೆಗೆ ಸೆಟ್ ಆಗ್ತಾರೆ. ಆ ಒಂದು ವಾತಾವರಣ ಆಗ್ಬಿಡುತ್ತೆ. ಹೊರಗಡೆ ಅವರು ಫ್ಯಾಮಿಲಿಯಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ. ಬಟ್ ಒಂದ್ಸತ ಇಲ್ಲಿ ಹೆಜ್ಜೆ ಇಟ್ಟ ಮೇಲೆ ಈ ಮನೇಲಿ ಅದೇನು ಮ್ಯಾಜಿಕ್ಕೋ ಏನೋ ಗೊತ್ತಿಲ್ಲ, ಬಟ್ ಹೊಂದ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಬಂದು ಒಳಗಡೆ ನಿಧಾನಕ್ಕೆ ಕಲಿಸ್ತಾ ಹೋಗ್ತೀವಿ. ಅಲ್ಲ, ನಾವಂತಲ್ಲ, ಹೊರಗಿನ ಜನನು ನಮ್ಗೆ ಬಂದು ಹೇಳ್ತಾರೆ, ಏನಂಗೆ ಗೊತ್ತಾಗಲ್ಲ ನಿಮ್ಮ ಮನೆಗೆ ಬಂದ ಕೂಡಲೇ ಫ್ಯಾಮಿಲಿ ಥರ ನಾವು ನಮ್ಮ ಜೊತೆಲಿ ಆಗ್ಬಿಡ್ತೀವಿ ನಿಮ್ಮ ಜೊತೆಲಿ ಅಂತ ಎಲ್ಲರೂ ಅದೇ ಹೇಳ್ತಾರೆ. ಮೇಡಮ್ ಅವರೇ ನಮಸ್ತೆ. ನಮಸ್ಕಾರ. ಏನೋ ಮಾಡ್ತಾ ಇದ್ದೀರಿ? ಚಪಾತಿ. ಇವತ್ತು ಬೆಳಿಗ್ಗೆ ತಿಂಡಿ ಚಪಾತಿ? ತಿಂಡಿ ಮಕ್ಕಳಿಗೆ ತಿಂಡಿ ಚಪಾತಿ. ನಾವೆಲ್ಲರೂ ಉಪವಾಸ. ಶಿವರಾತ್ರಿ ಅಲ್ವಾ? ಓಹೋ, ಶಿವರಾತ್ರಿ ದಿವಸ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಜಸ್ಟ್ ಫ್ರೂಟ್ಸ್ ಮೇಲೆ, ಹಣ್ಣು ಮೇಲೆ ಅಷ್ಟೇ ಹಂಗಿದ್ದೀರಿ ಇವತ್ತು. ಓಕೆ, ನೀವು ಸೊಸೆ? ಹೌದು. ಯಜಮಾನ್ರನ್ನ ಕರೀರಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರಿ, ನಮಸ್ತೆ ನಮಸ್ತೆ ನಮಸ್ತೆ. ಹಾ, ಓಕೆ. ನೀವು? ನಿಮ್ಮ ಮಿಸಸ್? ನಾನು ರೋಹಿತ್ ಮಾಡಿಕರ್ ಅಂತ, ಪುರುಷೋತ್ತಮ ಅವ್ರ ಮಗ. ನಾನು ಹಿರಿಯ ಮಗ. ನಾನು ನಿಖಿತಾ ಮಾಡಿಕರ್ ಅಂತ, ಪುರುಷೋತ್ತಮ ಮಾಡಿಕರ್ ಅವ್ರ ಸೊಸೆ. ಎಷ್ಟು ವರ್ಷ ಆಯ್ತು ನಿಮ್ದು ಮದುವೆ? 12 years. 12 years. ತವ್ರ ಮನೆ? ನಮ್ಮ ತವ್ರ ಮನೆ ಧಾರವಾಡ. ಧಾರವಾಡನಲ್ಲಿ. ಎಸ್ ಎಸ್. ಏನು ಓದಿದ್ದೀರಿ ನೀವು? ನಂದು MBA ಆಗಿದೆ. MBA ಇನ್ HR ಮಾರ್ಕೆಟಿಂಗ್ ಆಗಿದೆ. ನಿಮ್ದು ಏನು ಓದಿದ್ರಿ ಸರ್? ನನ್ನ BBA ಆಗಿದೆ. BBA ಆಗಿದೆ. ಹೇಳಿ, ಹೊಸ ಎಕ್ಸ್ಪೀರಿಯನ್ಸ್ ಈ ಮನೇಲಿ ನೀವು ಹೇಳ್ಬೇಕು. ನಾನು ಬೇಸಿಕಲಿ ಬಂದಿರೋದು ನ್ಯೂಕ್ಲಿಯರ್ ಫ್ಯಾಮಿಲಿದಿಂದ. ನಮ್ಮ ಮನೆಯಲ್ಲಿ ಮದ್ವೆಗಿಂತ ಮುಂಚೆ ಇರೋದು 4 ಜನ. ಮಮ್ಮಿ, ಪಪ್ಪ, ನಮ್ಮ ತಂಗಿ, ಸಣ್ಣ ತಂಗಿ, ಆಮೇಲೆ ನಾನು. ಮದ್ವೆ ಆಗಿ ಬಂದೆ. ಗೊತ್ತಿತ್ತು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಒಂದು 7-8 ಜನ ಇರ್ತಾರಂದ, 15-20 ಜನ ಇರ್ತಾರಂತ ಐಡಿಯಾ ಇರಲಿಲ್ಲ.
ಒಂದು ಮದ್ವೆ ಆಗಿ ಒಂದು 15 days ಮಟ್ಟ ಯಾರು ಎಲ್ಲಿ ಇದು ನನಗೆ ಫುಲ್ ಕನ್ಫ್ಯೂಷನ್. ಅಷ್ಟು ಜನದಲ್ಲಿ ಇದ್ದು ರೂಢಿನೇ ಇಲ್ಲ. ಅಲ್ಲಿ ಮನ್ಯಾಗನ್ಕಿ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್. ಇಲ್ಲಿ ಬರ್ತಾರೆ ಹೋಗ್ತಾರೆ ಇರ್ತಾರೆ, ಫಿಗರ್ ಔಟೇ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಯಾರು ಏನು ರಿಲೇಷನ್ ಕನೆಕ್ಷನ್. 15 days ನನಗೆ ಏನೂ ಗೊತ್ತಾಗಿಲ್ಲ, ಏನೂ ಇಲ್ಲ. ದೆನ್ ಸ್ಲೋಲಿ ಇದು ಮಾಡ್ಕೋತ ಅಡ್ಜಸ್ಟ್ ಹಾಕೋತ ಹೋಯ್ತು. ಅಲ್ಲಿ ಚಾ ಇಡು ಅಂದ್ರೆ ಇಷ್ಟೇ ಕ್ವಾಂಟಿಟಿ, ಪಲ್ಯ ಮಾಡೋಂದ್ರೆ ಇಷ್ಟೇ. ಇಲ್ಲೇ ನಮ್ಮದು ಡಬ್ರಿ ಸೈಜ್ ನೋಡಿದ್ರೆ ನಿಮಗೆ ಕುಕ್ಕಿಂಗೇ ಮರ್ತು ಬಿಟ್ಟೆ ನಾನು. ಮತ್ತೆಲ್ಲ ಕುಕಿಂಗ್ ಮತ್ತು ಇವರೇ ಎಲ್ಲ ನನಗೆ ಕಲಿಸಿದ್ದು. ಬಿಕಾಸ್ ಆ ಕ್ವಾಂಟಿಟಿ ನನ್ಗನ್ಕಿ ಬಿಲ್ಕುಲ್ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದ ತಕ್ಷಣ ಇವರೆಲ್ಲರೂ ಕೂಡಿ ನನಗೆ ಈ ಕ್ವಾಂಟಿಟಿ ಇದು ಇಲ್ಲಿ ಪದ್ಧತಿ ಎಲ್ಲ ನಾನು ಇಲ್ಲಿ ಬಂದ ಮೇಲೇ ಕಲ್ತಿದ್ದು. ಬಟ್ ಈಗ ಪರಿಸ್ಥಿತಿ ಹಿಂಗಾಗಿದೆ, ಒಬ್ರು ಇಲ್ಲ ಅಂತಂದ್ರೆ ಮನೆ ಖಾಲಿ ಅನ್ನಿಸ್ತದೆ. ಬೇಕು, ಹೌದು. ಒಬ್ರು ಇಲ್ಲಂದ್ರೆ ಅದು ಮೈಂಡ್ನಲ್ಲಿ ಅಯ್ಯೋ ಇವರಿಲ್ಲ ಯಾವಾಗ ಬರ್ತಾರೆ. ನಮ್ದು ಏನಾಗುತ್ತೆ ರೀ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಯಾರು ಚಹಾ ಕುಡಿತಾರೆ ಚಹಾ, ಗ್ರೀನ್ ಟೀ ತಗೋತಾರೆ ಗ್ರೀನ್ ಟೀ. ಹೊರಗಡೆ ಏನು ಕಟ್ಟಿ ಇದೆ ಅಲ್ಲ, ಒಂದು 7-8 ಜನ ಪಪ್ಪ ಅವರು ನಮ್ಮ ಮಾವಾರು ಅಲ್ಲೇ ಜೋಕಾಲಿ ಮೇಲೆ ಕುಂತಿರ್ತಾರೆ. ನಾನು ನಮ್ಮ ಸಣ್ಣತ್ತಿಗೆ ಇವರು ಮತ್ತು ಯಾರು ಇರ್ತಾರೆ ಎಲ್ಲರೂ ಅಲ್ಲಿ ಹೋಗಿ ನಮ್ಮದು ಟೀ ಟೈಮ್, ಹಾಫ್ ಆನ್ ಅವರ್ ಚಿಟ್ ಚಾಟ್. ಅದು ನಾನು ಗ್ಯಾರಂಟಿ ಕೊಡ್ತೇನೆ ನಿಮಗೆ ಯಾರ ಮನೆಯಲ್ಲೂ ಸಿಗಲ್ಲ. ದಟ್ ಈಸ್ ಅದರ ಸಂಬಂಧ ಯು ಟೆನ್ ಟು ಲಿವ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಹಂಗೆ ನಾನು ಹೇಳ್ಬೋದು. ಈಗ ಇಷ್ಟು ಮಿಕ್ಸ್ ಆಗಿದ್ದೇವಲ್ಲ, ಆಕಿ ಒಬ್ರು ಇಲ್ಲಂದ್ರೆ ಒಂಥರ ಮನೆ ಖಾಲಿ ಅನ್ಸುತ್ತೆ. ಏನಪ್ಪಾ ಅವ್ರಿಲ್ಲಲ್ಲ ಅಂತಂದ ಹಾಗೆ ಈಗ ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಆಕ್ಚುಲಿ ಕನ್ಯಾ ಕೊಡೋ ಮುಂದೆ ಸಾಮಾನ್ಯವಾಗಿ ಸಹಜ ತುಂಬಾ ದೊಡ್ಡ ಕುಟುಂಬ ಅಂದ್ರೆ ಹೆಂಗಪ್ಪ ಅಂತ ಯೋಚನೆ ಅಪ್ಪ ಅಮ್ಮ ಯೋಚನೆ ಮಾಡಿದ್ರ ಅಥವಾ ನಿಮ್ಗೆ ಬಂದಿತ್ತ? ಇಲ್ಲ, ನಮ್ದು ಸರ್ ಬೇಸಿಕ್ಲಿ ಲವ್ ಮ್ಯಾರೇಜ್. ಬಟ್ ಇದು ಏನು ಅಡ್ವಾಂಟೇಜ್ ಅಂದ್ರೆ ನಮ್ದು ಸೇಮ್ ಕಾಸ್ಟ್ ಸೇಮ್ ಸಬ್ ಕಾಸ್ಟ್. ಸೊ ನಾನು ನಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿದ್ದೆ. ಅವ್ರಿಗೆ ಜಾಯಿಂಟ್ ಫ್ಯಾಮಿಲಿ ಅಂದ ತಕ್ಷಣ ಅವ್ರು ಗಾಬರಿ ಆಗಿದ್ರು. ನಾನು ಕನ್ವಿನ್ಸ್ ಮಾಡೋದಕ್ಕೆ ಇಲ್ಲ, ನಾನು ನಿಮ್ಗೆ ಲೈಫ್ ಲೀಡ್ ಮಾಡಿ ತೋರಿಸ್ತೇನೆ ಅಂತಂದು ಒಂದು ಚಾಲೆಂಜ್ ತಗೊಂಡು ಇವ್ರ ಜೊತೆ ಇವ್ರ ಭರೋಸೆ ಬಂದಿದ್ದು ನಾನು. ಬಟ್ ಎವ್ರಿಥಿಂಗ್ ಇಸ್ ವರ್ತ್ ಇಟ್. ಇವತ್ತು ಅವ್ರು ಫುಲ್ ಪ್ರೌಡ್. ಅವ್ರು ಇಲ್ಲಿ ಬಂದ್ರಲ್ಲ, ನನಗ್ ಭೇಟಿ ಆಗ್ಲಿಕ್ಕೆ ಬರೋದು ಕಡಿಮೆ, ಇವರೆಲ್ಲರಿಗೂ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಹಾಗಿದೆ. ನಮ್ಮ ಅತ್ತೆ ಮಾವ, ಸಣ್ಣತ್ತೆ ಮಾವ ಅವ್ರಿಗೆಲ್ಲರಿಗೂ ಎಕ್ದಮ್ ಹೊಂದ್ಕೊಂಡ್ ಬಿಟ್ಟಿದ್ದಾರೆ. ಹಾಗೆ ಬರ್ತಾರೆ ಅವ್ರು. ಏನು ಪರ್ಮಿಷನ್ ಆಗಿ ಏನೂ ಇಲ್ಲ, ಮನಸ್ಸು ಬಂತು ಬಂದು ಭೇಟಿ ಆಗ್ತಾರೆ, ಅಂಗಡಿಗೆ ಹೋಗ್ತಾರೆ ಭೇಟಿ ಆಗ್ತಾರೆ. ಫುಲ್ ಮಿಂಗಲ್ ಆಗಿಬಿಟ್ಟಿದ್ದಾರೆ ಹಾಗೆ. ಆಮೇಲೆ ಒಂದೇ ಊರಲ್ಲಿ ಇರೋದ್ರಿಂದ ಏನಿದೆಲ್ಲ, ಅವ್ರಿಗೆ ಏನಿದ್ರೆ ನಾವು ಹೆಲ್ಪ್ ಔಟ್ ಮಾಡ್ತೇವೆ, ನಮ್ಮಲ್ಲಿ ಏನಿದ್ರೆ ಅವ್ರು ಬಂದು ಹೆಲ್ಪ್ ಔಟ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಏನೋ ಕಾರ್ಯಕ್ರಮ ಆತಂದ್ರೆ ನಾವೆಲ್ಲ ಹೋಗಿ ಅವ್ರಿಗೆ ಹೆಲ್ಪ್ ಔಟ್ ಮಾಡ್ತೇವೆ. ದಟ್ ಈಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಒಂದು ಊರಲ್ಲಿ ಇರೋದ್ರಿಂದ. ಸೊ ಇನ್ಲಾಸ್ ಎಲ್ಲ ಹ್ಯಾಪಿ ಇದ್ದಾರೆ, ಸೊ ನಾ ಹ್ಯಾಪಿ ಇದ್ದೀವಿ. ಸೊ ಹೇಳ್ರಿ, ಇವ್ರಿಗೆ ಹೇಳಾರ್ದು ಏನಾದ್ರು ಇದ್ರೆ ಈಗ ಇವತ್ತು ಹೇಳಿ. ಇಲ್ಲ ಹಾಗೇನಿಲ್ಲ, ಇಲ್ಲ ಹಾಗೇನಿಲ್ಲ. ಇಷ್ಟು ಹೊಂದ್ಕೋತಾರೆ ಅಂತ ಅನ್ಕೊಂಡಿದ್ದೀರ? ಇಲ್ಲ, ಐ ಮೀನ್ ಬ್ಲೈಂಡ್ ಗೇಮ್ ಪ್ಲೇ ಇಲ್ಲ, ಬಟ್ ವಿಶ್ವಾಸ ಇತ್ತು ನನಗೆ ಇವಳು ಮೇಲೆ ಬಹಳ ವಿಶ್ವಾಸ ಇತ್ತು. ಸೊ ಲೈಕ್ ಆನೆಸ್ಟ್ ಆಗಿ ನಾವು ಇದನ್ನ ಮಾಡ್ತಿದ್ವಿ. ಸೊ ಇವ್ರ ಮ್ಯಾಗ ನನ್ನ ಅದು ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ಆ ಕಾನ್ಫಿಡೆನ್ಸ್ ಅಲ್ಲೇ ನಾವೆಲ್ಲ ಕೆಲಸ ಮಾಡ್ಕೊಂಡಿರ್ತೇವೆ. ಪ್ರೀತಿ ವಿಶ್ವಾಸ ಏನಿದೆಯಲ್ಲ, ಆಮೇಲೆ ಸ್ಯಾಕ್ರಿಫೈಸ್, ಅಪ್ಪ ಹೇಳ್ದಂಗೆ ಪ್ರೀತಿ ವಿಶ್ವಾಸ ಸ್ಯಾಕ್ರಿಫೈಸ್ ಎಲ್ಲ ಕೂಡಿದ್ರೇ ಫ್ಯಾಮಿಲಿ ನಡೀತದೆ. ಸೊ ಆಮೇಲೆ ನಮ್ಮಲ್ಲಿ ನಾನು ಒಂದು ಒಬ್ಸರ್ವ್ ಮಾಡಿದ್ದು, ಈಗ ನಾನು ಸೊಸೆ, ನನಗೆ ಟ್ರೀಟ್ಮೆಂಟ್ ಬೇರೆ, ಅವ್ರಿಗೆ ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ. ಹಾಗೆ ಯಾವಾಗೂ ಮಾಡಿಲ್ಲ. ನಾನು ತಪ್ಪು ಮಾಡಿದೆ, ಅವ್ರ ಮಗಳಿಗೆ ಹೆಂಗೆ ಬೈತಿದ್ರೆ ನಾನು ಹಂಗೆ ಬಯಸ್ಕೋತೇನೆ. ಅವ್ರಿಗೆ ಹೆಂಗೆ ಪ್ರೀತಿ ಮಾಡ್ತಾರಲ್ಲ ನನಗೂ ಹಾಗೆ ಪ್ರೀತಿ ಮಾಡೋದು. ಒಂದಿಷ್ಟು ಡಿಫ್ರೆನ್ಸಿಯೇಷನ್ ಇಲ್ಲ. ಇನ್ನು ಸ್ವಲ್ಪ ಸೊಸೆ ಅಂತ ಹೆಚ್ಚಿಗೆ ಅಚ್ಚ ಮಾಡ್ಬೋದು, ಮುದ್ದು ಮಾಡ್ಬೋದು, ಮಗಳಿಗೆ ಬರೋಬ್ಬರಿ ಬೈಬೋದು. ಬಟ್ ಇವತ್ತಿನ ತನಕ ನಾನು ಅದು ಡಿಫ್ರೆನ್ಸಿಯೇಷನ್ 3 ಜನದಲ್ಲಿ ನಾನು ನೋಡಿಲ್ಲ, 6 ಜನದಲ್ಲೇ ನಾನು ನೋಡಿಲ್ಲ. ಮಗಳಿಗೆ ಹೆಂಗೆ, ಈಗ ಅವಳು ಏನು ತಪ್ಪು ಮಾಡಿದ್ರೆ ಅವಳಿಗೆ ಏನು ಟ್ರೀಟ್ಮೆಂಟ್ ಅಲ್ಲ, ಅವಳೇನು ಒಂದು ಪ್ರೌಡ್ ಕೆಲಸ ಮಾಡಿದ್ರೆ ಅವಳಿಗೇನು ಟ್ರೀಟ್ಮೆಂಟ್ ಅಲ್ಲ, ಸೇಮ್ ಟ್ರೀಟ್ಮೆಂಟ್ ನಮಗೂ ಇದೆ. ಅದಕ್ಕೆ ನಾವು ಇಷ್ಟೆಲ್ಲ ಕೂಡಿರೋದು. ನಮಗೇನು ಅದು ಮಾತ್ರ ಡಿಫ್ರೆನ್ಸಿಯೇಷನ್ ಇಲ್ಲ. ನಾನು ಒಬ್ಸರ್ವ್ ಮಾಡಿ ನಾನು ಕಲ್ಕೊಂಡಿರೋದು ಇಲ್ಲ. ಅವ್ರಿಗೇನು ನಮಗೂ ಸೇಮ್ ಟ್ರೀಟ್ಮೆಂಟ್. ಅಂದರೆ ನಮಗೂ ಮಗಳಂತಾನೆ, ಅಯ್ಯೋ ಇವಳು ಸೊಸೆಪ್ಪ ಹಿಂಗೆ ಹಂಗೆ ಎಲ್ಲ ಇದು ಮಾಡೋದು ಹಾಗಿಲ್ಲ. ಅವ್ರಿಗೇನು ಟ್ರೀಟ್ಮೆಂಟ್ ಸೇಮ್ ನನಗೂ ಹಾಗೆ. ಮಮ್ಮಿ ಪಪ್ಪ ಹಂಗೆ ತಪ್ಪು ಮಾಡಿದ್ರೆ ಬೈತಾರೆ, ತಿದ್ದುತ್ತಾರೆ, ಆಮೇಲೆ ನಾವು ಹೆಚ್ಚಿಗೆ ವಿಚಾರ ಮಾಡಂಗಿಲ್ರಿ ನಂದು ನಮ್ಮದು ಇಲ್ಲ. ದೊಡ್ಡವ್ರು ಏನು ಹೇಳ್ತಾರೆ ಆಯ್ತು ಇದು ಸರಿ ಸರಿ,
ತಪ್ಪು ಮುಗಿತು. ಹೆಚ್ಚಿಗೆ ವಿಚಾರ ಮಾಡಿ ಇರುವುದಿಲ್ಲ. ದಟ್ ಈಸ್ ವೈ ಎಸ್ ವಿ ಆರ್ ಟುಗೆದರ್. ಅದಕ್ಕೆ ನಾವು ಮೋಸ್ಟ್ಲಿ ಕೂಡಿರೋದು. ಎದಕ್ಕಿಷ್ಟು ತಲೆ ಕೆಡಿಸ್ಕೊಳ್ಳೋದು? ಅವ್ರು ಚಲೋ, ಅವ್ರು ನಮ್ಗಿಂತ ಹೆಚ್ಚಿಗೆ ಅವ್ರ ಎಕ್ಸ್ಪೀರಿಯನ್ಸ್. ಇಲ್ಲಪ್ಪ ಇದು ಸಕ್ಸಸ್ ಆಗಲ್ಲ, ಚಲೋ ಇಲ್ಲ, ಹೋಗ್ಲಿ ಬಿಟ್ಬಿಟ್ಟು. ಇಲ್ಲ ಇದು ಚಲೋ ಐಡಿಯಾ ಅದು, ಮಾಡು ಮುಗಿತು. ಹೆಚ್ಚಿಗೆ ನಾವು ಇದು ಮಾಡಿ ಅಯ್ಯೋ ನನ್ಗೆ ಹಿಂಗೆ ಹೇಳಿದ್ರು, ನಮ್ಗೆ ಹಿಂಗೆ ಮಾಡಿದ್ರು, ಇಲ್ಲ. ಹೆಚ್ಚಿಗೆ ಇದು ಅವ್ರದ್ದು, ದೇ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್. ಅವ್ರು ಭಾಳ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಸೊ ಅವರು ಹೇಳ್ತಾರೆ, ನಾವು ಇದು ಮಾಡ್ಕೊಂಡು ಹೋಗ್ಬಿಡುದು. ಆಮೇಲೆ ನೋಡಿ, ಈಗ ನಮ್ಮ ಮನೆಯಲ್ಲೇ ಈಗ ಸ್ಯಾಕ್ರಿಫೈಸ್ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸ್ಯಾಕ್ರಿಫೈಸ್ ಹೆಂಗಿದೆ ಅಂತ ಹೇಳಿ, ನಮ್ಮ ಯಾವುದೇ ರೂಮಲ್ಲೇ ಪರ್ಸನಲ್ ಟಿವಿ ಇಲ್ಲ. ನಮ್ಮ ಮನೇಲಿ ಒಂದೇ ಟಿವಿ ಇದೆ. ಸೊ ವಿಚಾರ ಬಿಡಿ, ಸ್ಯಾಕ್ರಿಫೈಸ್ ಅಂದ್ರೆ ಇಲ್ಲಿಂದ ಬರ್ತದೆ. ಸೊ ನನಗೇನೋ ನೋಡೋದಿರ್ತದೆ, ಬಟ್ ಅದನ್ನ ಏನಾಗ್ತದೆ, ನಾವು ಬರ್ತೀವಿ ಒಂದ್ ಕೂಡ ಏನ್ ಹಚ್ಚಿರ್ತದ, ಯಾರೇನ್ ನೋಡ್ತಾರ ಅದನ್ನ ನೋಡ್ಬೇಕಾಗ್ತದೆ. ನೋಡೋಟ್ ಇವತ್ತು ಮೊಬೈಲ್ ಎಲ್ಲ ಇದೆ, ಇಲ್ಲ ಅನ್ನಂಗಿಲ್ಲ. ಬಟ್ ಸ್ಟಿಲ್ ನಮ್ಗೆ ಡೇ ಒಂದಿಂದ, ನಾ ಯಾವಾಗ ಸಣ್ಣ ಒಂದಿದ್ದೀನಲ್ಲ ಇವತ್ತಿನವರೆಗೆ ಯಾರ್ದೂ ರೂಮಲ್ಲೇ ಪರ್ಸನಲ್ ಟಿವಿ ಇಲ್ಲ. ಸೊ ವಿ ವಾಚ್ ಸಿಂಗಲ್ ಟಿವಿ. ಆಮೇಲೆ ಏನ್ ನಡೀತದ ಅದೇ ಇದು ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸ್ಯಾಟಿಸ್ಫೈಡ್ ಎಲ್ಲ ಕಡೆಯಿಂದ ಇದೆಯಪ್ಪ, ಇದೆ ಮತ್ತು ತ್ಯಾಗ ಎಲ್ಲ ಕಡೆಯಿಂದ ಕೂಡ ಇದೆ. ಹಾಗಾದ್ರೆ ಹೇಳ್ಬಿಡಿ ಇವತ್ತಿನ ಯೂತ್ಸ್ಗೆ, ತುಂಬ ಕುಟುಂಬ ಅಂದ್ರೆ ಏನೇನೋ ತಿಳ್ಕೊಂಡಿರ್ತಾರೆ, ಏನ್ ಹೇಳೋದಕ್ಕೆ ಬಯಸ್ತೀವಿ? ಸರ್, ತುಂಬು ಕುಟುಂಬದ ಇನ್ನೊಂದು ಎಲ್ಲಕ್ಕಿಂತ ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂದರೆ, ನಿಮಗೆ ನಮ್ಮ ಮನೆಯಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಏನಿದೆ ಅಲ್ಲ, ಒಂದು ಬ್ರೇಕ್ಫಾಸ್ಟ್ ಆಗಲ್ಲ, 3-4 ಬ್ರೇಕ್ಫಾಸ್ಟ್ ಆಗತ್ತೆ. ಪಲ್ಯ 1-2 ಪಲ್ಯ ಆಗಲ್ಲ, 3-4 ಪಲ್ಯ ಆಗತ್ತೆ. ಸೊ ಯಾವತ್ತು ನಿಮಗೆ ಊಟದ್ದೇನಿದೆಯಲ್ಲ, ನಿಮಗೆ ಇಷ್ಟ ಆದಂತಾನೇ ಊಟ ಸಿಗತ್ತೆ. ಸೊ ದಟ್ ಈಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಸೊ ಊಟ ಚೆನ್ನಾಗಿದ್ರೆ ಅದಂತಾರಲ್ಲ, ನಥಿಂಗ್ ಸ್ಯಾಟಿಸ್ಫೈಸ್ ಲೈಕ್ ಫುಡ್ ಅಂತಾರಲ್ಲ. ಸೊ ಇಫ್ ಯು ಆರ್ ಸ್ಯಾಟಿಸ್ಫೈಡ್, ಯು ಆರ್ ಹ್ಯಾಪಿ. ಸೊ ಫುಡ್ ನಿಮಗೆ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಯು ವಿಲ್ ಬಿ ಆಲ್ವೇಸ್ ಹ್ಯಾಪಿ ಆ್ಯಂಡ್ ಆಲ್ವೇಸ್. ಆಮೇಲೆ ಹೌ ಇಟ್ ಈಸ್, ಯು ನೋ ಸರ್, ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಇಸ್ ಅಹಂ, ಮೀ, ಈಗೋ, ನಂದು, ನಾನು. ಅಯ್ಯೋ ನಾ ಹೇಳ್ದಂಗೆ ಆಗಿಲ್ಲ, ನಾನು. ದಿಸ್ ಇಸ್ ವೆರಿ ರಾಂಗ್. ಈಗ ನಾವು ಇವ್ರು ಹೇಳೋದು ನನ್ಗೆ ಹೇಳ್ತಿರ್ತಾರೆ ಒಂದು ಮಾತು, ನಮ್ದಿಬ್ರದ್ದು ಪರ್ಸ್ನಲ್ ಕಾನ್ವರ್ಸೇಷನ್ ಅದು. ಸೊ ಈಗ ನೀವು ಹೇಳಿದ್ರಲ್ಲ ಫೈನಾನ್ಷಿಯಲಿ ಆದಿದ್ದು, ಸೊ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ಹೀ ಸೇಸ್, ಅಂಗಡಿ ಬಂದ್ ಮಾಡಿ ಬರ್ತೇನೆ ಒಳಗಡೆ, ಹಾಲ್ನಲ್ಲಿ ಅನ್ರಿ, ಕಿಚನ್ನಲ್ಲಿ ಅನ್ರಿ, ನೀನು ನಿಮ್ಮತ್ತೆ ಅಂದರೆ ನಮ್ಮ ಮಮ್ಮಿ, ಚಾಚಿ ಎಲ್ಲರೂ ಕೂಡಿ ನಕ್ಕೋತ್ ಕುಂತಿರ್ತೀರಿ, ಮಾತಾಡ್ಕೋತ ಕುಂತಿರ್ತೀರಿ, ಏನಾದರೂ ನೋಡ್ತಿರ್ತೀರಿ. ನಾ ಹಿಂಗೆ ಒಳಗಡೆ ಬಂದ ತಕ್ಷಣ ನಿಮ್ಮ ಲಾಫ್ಟರಿಂದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ನಾನು ಇರೋದು. ಐ ಲಿವ್ ಫಾರ್ ದ್ಯಾಟ್. ಅದು ಬಿಟ್ಟು ಏನೂ ಬೇಡ. 1-2 ತುತ್ತು ಸಬ್ಜಿ ಪಲ್ಯ ನಾವು ಕಾಂಪ್ರಮೈಸ್ ಮಾಡ್ತೇವೆ, ಏನಿದೆ ತಿಂದುಂಡು ಇರ್ತೇವೆ. ಬಟ್ ಒಳಗಡೆ ಬಂದ ತಕ್ಷಣ ನೀವು ಹೆಣ್ಮಕ್ಳೆಲ್ಲರೂ ಯಾವ ರೀತಿ ಕುಂತು ಎಂಜಾಯ್ ಮಾಡ್ತಿರ್ತೀರಿ, ಹೆಂಗೊಂದು ಎನ್ವೈರ್ಮೆಂಟ್ ಮನೆಯಲ್ಲಿ ಏನಿದೆ ನೀವು ಹೇಗೆ ಇಟ್ಟಿರ್ತೀರಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಮನೆಗೆ ಎಷ್ಟು ಖುಷಿಯಾಗಿರೋದು ಹೋಗೋದು. ಇದು ನಮ್ಮದು ಕಾನ್ವರ್ಸೇಷನ್, ನಾವು ಅದಕ್ಕೆ ಇರೋದು. ಯು ಸೇ ಟಫ್ ಟೈಮ್ಸ್ ನೆವರ್ ಲಾಸ್ಟ್, ಬಟ್ ಟಫ್ ಪೀಪಲ್ ಡೂ. ಸಿ, ಜಾಯಿಂಟ್ ಫ್ಯಾಮಿಲಿ ಅನ್ನಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಇರಲಿ, ಎಲ್ಲದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಶಾಣೆತನ ಇದರಲ್ಲಿದೆ ಕಿ ನೀವು ಡಿಸ್ಅಡ್ವಾಂಟೇಜಸ್ಸಿಗೆ ಇಗ್ನೋರ್ ಮಾಡಿ ಅಡ್ವಾಂಟೇಜಸ್ ಮೇಲೆ ಫೋಕಸ್ ಮಾಡಬೇಕು. ಲುಕ್ ಎಟ್ ದ ಪಾಸಿಟಿವ್ ಸೈಡ್. ನನ್ನಲ್ಲಿನೂ ಪಾಸಿಟಿವ್ ಸೈಡ್ಸ್ ಇದೆ, ನೆಗೆಟಿವ್ ಸೈಡ್ಸ್ ಇದೆ. ಬಟ್ ಇವರೆಲ್ಲ ನನ್ನ ಪಾಸಿಟಿವ್ ಸೈಡ್ಸಿಗೆ ಎಕ್ಸೆಪ್ಟ್ ಮಾಡಿ ನೆಗೆಟಿವಿಗೆ ಇಗ್ನೋರ್ ಮಾಡ್ತಾರೆ. ಸೊ ಇನ್ ದ ಸೇಮ್ ವೇ ನಾವು ಹಾಗೆ ಮಾಡ್ತೀವಿ. ಸೊ ಹೀಗೆ ದಿಸ್ ಈಸ್ ಹೌ ವಿ ಲಿವ್ ಅಲ್ಲ, ಅದು ಮ್ಯಾಟರ್ ಮಾಡುತ್ತೆ. ನಿಮ್ಮ ಅತ್ತೆಯಿಂದ ಏನು ಕಲ್ತ್ರಿ ನೀವು? ಅತ್ತೆಯಿಂದ ಕಲಿಯೋದು ಭಾಳಷ್ಟಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರಷ್ಟು ಎನರ್ಜಿ ನನ್ನ ಹತ್ರ ಇಲ್ಲ. ಅವ್ರು ಎಷ್ಟು ಕೆಲಸ ಮಾಡ್ತಾರೆ ನಾನು ಅಷ್ಟು ಮಾಡಲ್ಲ. ಶಿ ಈಸ್ ವೆರಿ ಸ್ಟ್ರಾಂಗ್. ಅಪ್ಪನ ಬಗ್ಗೆ ನೀವೇನು ಐ ಮೀನ್ ಲೈಕ್ ಈಸ್ ರಿಯಲ್ ಇನ್ಸ್ಪಿರೇಷನ್, ಮೋಟಿವೇಶನ್. ಯಾಕಂದರೆ ಎಲ್ಲ ರೀತಿಯಲ್ಲೇ ಫ್ಯಾಮಿಲಿ ವೈಸ್ ಆಯಿತು, ಬಿಸ್ನೆಸ್ ವೈಸ್ ಆಯಿತು. ಬಿಸ್ನೆಸ್ ಈಗ ನೋಡಿ, ಅಟ್ ದಿ ಏಜ್ ಆಫ್ 62 ಇಯರ್ಸ್, ಸೊ ಹಿ ಸ್ಟಾರ್ಟೆಡ್ ಅ ನ್ಯೂ ವೆಂಚರ್, ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ವಯಸ್ಸಲ್ಲೆಲ್ಲ ರಿಟೈರ್ ಆಗ್ತಾರೆ. ಸೊ ಈ ವಯಸ್ಸಲ್ಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ನಾವು ಫಸ್ಟಿಗೆ ಹಂಗೆ ಪಪ್ಪ ಎದಕ್ಕೆ ಬೇಕ್ರಿ, ಪಪ್ಪ ಐತಲ್ರಿ ಇಷ್ಟೆಲ್ಲ ಎದಕ್ಕೆ ಬೇಕ್ರಿ, ಇಲ್ಲ ಮಗ ಗೊತ್ತಾಗಲ್ಲ, ನನಗೆ ಸೊಸೈಟಿಗೆ ಏನಾದ್ರು ಮಾಡೋದಿದೆ, ನನಗೇನಾದ್ರು ಮಾಡೋದಿದೆ. ಓಕೆ, ಅದೇ This is what?
ಓ ಇಲ್ಲಿ ಬಂದ್ರೆ ಹಿಂಗೆ ಹೊರಗೆ ಬಂದ್ಬಿಡ್ತೀವ ನಾವು? ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಮಾಡಿಕರ್ ಅಂತ. ಏನ್ ನಾನು ಎಣ್ಣೆದವ್ರ ಮಗ ದತ್ತಾತ್ರೇಯ ಮಾಡಿಕರ್ ಅವರು. ನಾನು ಗ್ರಾಫಿಕ್ ಡಿಸೈನರ್. ಹೌದಾ? ಅಂದರೆ ಚಿತ್ರಕಲಾ ಬಿಡಿಸ್ತೇನೆ. ಮೊಬೈಲಲ್ಲಿ ಆ್ಯಪ್ಸಲ್ಲಿ ಯಾವ ಡಿಸೈನ್ ಬರುತ್ತಲ್ವಾ ಅದಕ್ಕೆ ಡಿಸೈನ್ ಮಾಡ್ತೇನೆ. ಓ ಹೌದಾ? ಹೌದು. ಸೂಪರ್. ಹಾಂ, ಎಲ್ಲಿ ನೀವು ಸ್ಟಡಿ ಎಲ್ಲ? ನಾನು ಸ್ಟಡೀಸು ಬೆಂಗಳೂರಲ್ಲಿ ಮಾಡಿರೋದು. ಜಿ ಇನ್ಸ್ಟಿಟ್ಯೂಟು, ಆ್ಯಂಡ್ಸ್ ಇನ್ಸ್ಟಿಟ್ಯೂಟು, ಅನಿಮೇಷನ್ ಕಲ್ತಿದ್ದೇನೆ. ಓಕೆ. ಬೆಂಗಳೂರಲ್ಲೇ ನಿಮ್ಮ ಕರಿಯರ್ ಮುಂದುವರಿಸ್ಬೋದಾಗಿತ್ತು, ಯಾಕೆ ಧಾರವಾಡ ಚೂಸ್ ಮಾಡ್ಕೊಂಡ್ರಿ ಮತ್ತೆ ವಾಪಸ್ ಬಂದ್ರಿ? ಸ್ಟಾರ್ಟಿಂಗ್ ನಾನು ಎಲ್ಲ ಇಂಟರ್ನ್ಶಿಪ್ ಮಾಡಿದೆ. ನನಗೆ ಏನು ಕಲಿಬೇಕಿತ್ತು ಎಲ್ಲ ನಾನು ಅಲ್ಲಿ ಕಲಿತು ನಮ್ಮ ಬಿಸ್ನೆಸ್ಸಿಗೆ ಫ್ಯಾಮಿಲಿ ಬಿಸ್ನೆಸ್ಸಿಗೆ ಏನು ನಡಿಬೇಕಂತ ಕಲಿತು ನಾನು ಇಲ್ಲಿ ಬಂದು ಇಲ್ಲಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಓ, ಅದರಲ್ಲೇ ನೀವು ತೊಡಗಿಸ್ಕೊಂಡಿದ್ದೀರಿ. ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಮೈ ಫ್ಯಾಮಿಲಿ. ಎಂಥ ಫ್ಯಾಮಿಲಿ, ಯಾರು ನನ್ನ ಕಸಿನ್ಸು ಎಲ್ಲರೂ ಹೇಳ್ತಾರೆ ಐ ಆಮ್ ಗುಡ್ ಟು ಹ್ಯಾವ್ ಸಚ್ ಆಫ್ ಫ್ಯಾಮಿಲಿ ಅಂತಂದ್ರೆ. ಯಾಕಂದರೆ ನಮಗೆ ಫ್ರೆಂಡ್ಸ್ ಇರ್ಬೋದು, ಖರೆ ಫ್ಯಾಮಿಲಿಯಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಕೂಡಿ ಇರೋದು ಅದನ್ನ ಹ್ಯಾಪಿನೆಸ್ ಇರುತ್ತಲ್ವಾ. ಫ್ರೆಂಡ್ಸಲ್ಲೂ ಅದು ಒಂದು ಸ್ವಲ್ಪ ಮಿಸ್ ಆಗ್ಬೋದು. ಖರೆ ನನಗೆ ನಮ್ಮ ಅಣ್ಣಿದ್ದಾನೆ, ನನಗೆ ಅವ್ನು ಏನಿದ್ರು ಅವನು ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಆ ಎಕ್ಸ್ಪೀರಿಯನ್ಸ್ಲಿ ನಾನು ತಿಳ್ಕೊತೇನೆ. ನಾನು ನನ್ನ ಸಣ್ಣ ತಮ್ಮ ಇದ್ದಾನೆ, ನಾವು ಅವನಿಗೆ ಹೇಳ್ತೇನೆ ಮತ್ತೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು. ಸೊ ಅನುಭವಗಳಿಂದ ಒಬ್ಬನು ಕಲಿತಾನಂದ್ಮೇಲೆ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ 16 ಮೆಂಬರ್ಸ್ ಇದ್ದಾರೆ. ಎಲ್ಲಕ್ಕಿಂತನೂ ಅನುಭವ ಬರುತ್ತೆ. ಅದರಿಂದ ನಾವು ತಿಳ್ಕೊತೀವಿ ಮತ್ತು ಬೇರೆಯವ್ರಿಗೂ ನಾವು ಶೇರ್ ಮಾಡ್ತೀವಿ. ಹಿಂಗೆ ನಮ್ದು ನಡೆಯುತ್ತೆ. ಅದ್ಭುತ. ಓಕೆ. ಆಮೇಲೆ ನಮಗೆ 4 ಸಿಸ್ಟರ್ಸ್ ಇದ್ದಾರೆ. ನಮಗೆ ಹಿಂಗೆ 4 ಸಿಸ್ಟರ್ಸ್ಲಿಂದ ನಮಗೆ ಹಿಂಗೆ ಏನು ಪ್ರೀತಿ ಸಿಗುತ್ತಲ್ವಾ. ನಮಗೆ ಬೇರೆ ಕಡೆ ಹೋಗಿದ್ಮೇಲೆ ಮತ್ತು ನಾವು ಬೇರೆಯವ್ರಿಗೆ ಯಾರು ಫೀಮೇಲ್ಸ್ ಕಂಡ್ರು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಸೊ ನಮ್ಮ ಮನೆಯಿಂದ ನಮಗೆ ಅದೊಂದು ಕಲಿಸಿದ್ದಾರೆ, ಫೀಮೇಲ್ಸಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ದೊಡ್ಡಪ್ಪರ್ಲಿಂದ ನಾವು ಕಲ್ತಿರೋದು ಫಸ್ಟ್ ರೆಸ್ಪೆಕ್ಟ್. ನಮ್ಮ ಅಪ್ಪರ್ಲಿಂದ ಕಲ್ತಿರೋದು ನನ್ನ ಕೇರು. ಚಿಕ್ಕಪ್ಪಲಿಂದ ಕಲ್ತಿರೋದು ಲವ್. ನನಗೆ 3 ಮಂದಿ ಅಮ್ಮಂದಿರಿದ್ದಾರೆ, 3 ಮಂದಿ ಅಪ್ಪಂದಿರಿದ್ದಾರೆ. ಅವರಿಂದ ನನಗೆ ನಾನು ಪ್ರೌಡ್ ಆಗಿ ಇರ್ತೇನೆ. ಗ್ರೇಟ್ ಬ್ರದರ್. ಸೂಪರ್. ಭಾಳ ಖುಷಿ ಆಯ್ತು. ಇವತ್ತು ಇದೇ ಆಗ್ಬೇಕಾಗಿರೋದಲ್ವಾ? ಹೌದು, ಇದೇ ಎಲ್ಲರ ಮನೆಯಲ್ಲೇ ಆಗ್ಬೇಕಾಗಿರೋದು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮೇ ಇಲ್ಲ. ಸುಮ್ಮನೆ ಸಣ್ಣದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿರ್ತೀವಿ ನಾವು ಅಷ್ಟೇ ಅಲ್ವಾ? ಹೌದು. ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಖರೆ ನೀವು ಸಾಲ್ವ್ ಅಪ್ ಮಾಡಿದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಕೂಡಿರೋದು ಏನು ಹ್ಯಾಪಿನೆಸ್ ಇರುತ್ತಲ್ವಾ, ಒಬ್ಬನೇ ಇರೋದು ಹ್ಯಾಪಿನೆಸ್ ಇರೋಂಗಿಲ್ಲ, ಅಲ್ಲಿ ಲೋನ್ಲಿನೆಸ್ ಆಗ್ಬಿಡುತ್ತೆ. ನನಗೆ ನನ್ನ ಹೆಂಡತಿ ಇದ್ದಾಳೆ, ಅವಳು ಈಗ ಬಾಣಂತಿ ಆಗಿದ್ರಿಂದ ಈಗ ಮಗು ಬಂದಿದೆ, ಸಣ್ಣ ಮಗು ಬಂದಿದೆ. ಫ್ಯಾಮಿಲಿಯಲ್ಲಿ ಇನ್ನೊಂದು ಆಡ್ ಆನ್ ಆಗಿದೆ. ಸೊ ಆಕಿ ಟೇಕ್ ಕೇರ್ ಮಾಡ್ಲಿಕ್ಕೆ ಅವ್ರು ಊರಲ್ಲಿದ್ದಾರೆ. ಮಿಸ್ ಆದ್ರಂಗೆ ಇರ್ಲಿ, ಒಳ್ಳೇದಾಗ್ಲಿ. ಹೊಸ ಬೇಬಿ ಬರ್ತಾ ಇದೆ. ಏನ್ ಹೆಸರಿಟ್ರಿ? ರಿಯಾ ಆಕಾಶ್ ಮಡಿಕರ್. ಓಕೆ, ರಿಯಾ ಆಕಾಶ್ ಮಡಿಕರ್. ನೆನಪಿಸ್ಕೊಳ್ಳೋಣ, ಇದು ದಾಖಲೆ ಅಲ್ವಾ? ಹಾಗಾಗಿ ಒಳ್ಳೇದಾಗ್ಲಿ ಬ್ರದರ್. ಚೆನ್ನಾಗಿ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ರಾಜು ದೀಕ್ಷಿತ್ ಅವ್ರದ್ದು ಅವ್ರ ಫಾಲೋವರ್ ಇದ್ದಾರೆ. ಸೊ ಅವ್ರ ಪ್ರೇರಣೆಯಿಂದ ಅವರು ಸಾಕಷ್ಟು ವೀಡಿಯೋಸ್ ಕೇಳ್ತೀವಿ, ನಾವೆಲ್ಲ ಕೂಡ ಕೇಳ್ತೀವಿ. ಅದರೊಳಗೆ ಏನಾಯಿತು, ಭಾಳಷ್ಟು ವಿಷಯ ಹೇಳಿದರು. ಅದರೊಳಗೆ ಒಂದು ವಿಷಯ ಎಣ್ಣೆ ಭಾಳ ನಮಗೆ ಇದನ್ನು ಅನ್ನಿಸ್ತು. ಸೊ ಆ ವಿಷಯದಿಂದ ಅವ್ರಿಗೆ ಅನ್ನಿಸ್ತು, ಮಂದಿಗೆ ಈಗ ಕಲಬೆರಕೆ ಭಾಳ ನಡೀತಾ ಇದೆ ಎಣ್ಣೆ ಹೇಳಿ. ಸೊ ಶುದ್ಧ ಎಣ್ಣೆ ಕೊಡೋದು ಅಂಥೇಳಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ನಾನು 65 ವಯಸ್ಸಿಗೆ ಇಷ್ಟು ಬ್ಯಾಟ್ರಿ ಎದಕ್ಕೆ ಮಾಡ್ತೀರಿ ನೀವು? ಯಾರು ಮಾಡ್ತೀರಿ? ಮಾಡೋಂಗಿಲ್ಲ, ನಾ ಅಂತೂ ಮಾಡೋಣ. ಇವೆಲ್ಲ ಅರ್ಬಿ ದಂಧೆ ಮಾಡ್ಲಿಕ್ಕೆ ಮಾಡ್ರಿ, ನೀವೇನ್ ಮಾಡೋದು ಮಾಡ್ರಿ. ದಟ್ ಈಸ್ ಬಿಗ್ಗೆಸ್ಟ್. ಈ ವಯಸ್ಸಲ್ಲಿ ನೀವು ಇದು ಮಾಡ್ತಾರಂದ್ರೆ, ಸೊ ದಟ್ ಈಸ್ ಇನ್ಸ್ಪಿರೇಷನ್. ಬಹಳ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿನ ಮಾತಾಡಿಸಿ. ಇನ್ನ ಎಣ್ಣೆದು ಇಷ್ಟೊತ್ತು ಮಾತಾಡ್ತಾ ಇದ್ವಿ, ಎಣ್ಣೆ ಗಾಣದ್ದು. ಅದನ್ನ ಮುಂದುವರ್ಸೋಣ ಮುಂದಿನ ಎಪಿಸೋಡಲ್ಲಿ. ನೀವಿಬ್ರು ಅದ್ರ ಬಗ್ಗೆ ಮಾತಾಡಿ. ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿನ ಎಲ್ಲರನ್ನೂ ಮಾತಾಡಿಸಿ. ಒಂದಿಷ್ಟು ನಾನಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೂ ಮೋಸ್ಟ್ಲಿ ಬಹಳ ಖುಷಿ ಆಗಿರುತ್ತೆ ಈ ಫ್ಯಾಮಿಲಿ ನೋಡಿ. ಯಾಕಂದ್ರೆ ಕಳ್ಕೊತಾ ಇದ್ದೀವಿ. ಯಾರೋ ನಿಮ್ಮಂಥವ್ರು ನೋಡಿ ಅವ್ರ ಹಳೆ ನೆನಪಾಗ್ಬೋದು. ನಾವು ಇದ್ವಲ್ಲಪ್ಪ, ಯಾಕಂದ್ರೆ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ಬಿಟ್ಟಿದೀವಿ ಅಲ್ವಾ? ಅಣ್ಣನ ಕಡೆ, ತಮ್ಮನ ಕಡೆ ಎಲ್ಲರೂ ಬೇಕು ಅಂತ ಅನ್ಸುತ್ತೆ, ಬಟ್ ಸಾಧ್ಯ ಇಲ್ಲ, ಬಿಟ್ಟು ಹೋಗ್ಬಿಟ್ಟಿದೀವಿ ಅಲ್ವಾ? ಹಾಗಾಗಿ ನಿಮ್ಮ ಫ್ಯಾಮಿಲಿ ಒಂದು ಅದ್ಭುತ ಉದಾಹರಣೆ. ಬಹಳ ಖುಷಿ ಆಯ್ತು ನಿಮ್ಮಿಬ್ಬರಿಗೆ ಮತ್ತು ನಿಮ್ಮ ಮನೆಯಾಗಿಲ್ಲ ಬದುಕಿನ ವೃತ್ತಿಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ನಮಸ್ಕಾರ ಸರ್. ಧನ್ಯವಾದ. ಥ್ಯಾಂಕ್ ಯು.